गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पतान शृण्वन्नोतिभिः सीदसादनं महागणपतये नमः। प्रणो देवी सरस्वती वाजेभिर्वाजिनीवती धीनामवित्रवतो आनो दिवो बृहतः पर्वतादा सरस्वती यजता गन्तु यज्ञम् अवन् देवी जुजुषाणां घृताचीषग्मान्नो वाचमुषति शृणोतु वाग्देव्यै नमः। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मातृभ्यो नमः, पितृभ्यो नमः, आचार्येभ्यो नमः, अतिथिदेवताभ्यो नमः, राष्ट्रदेवताभ्यो नमः, दरिद्रनारायण देवताभ्यो नमः। हरि ओम सर। ಥ್ಯಾಂಕ್ ಯು. ಜೈ ಶ್ರೀರಾಮ್. ಸೊ ನಾವು ಈ ಗುರುಗಳ ಇವರೆಲ್ಲ ಆಶೀರ್ವಾದ ತಗೊಂಡು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಅದರಲ್ಲಿ ಇವತ್ತು 18ನೇ ಪೇಜ್ ಸ್ಟಡಿ ಗ್ರೂಪ್ ಇದೆ, ನೋಡಬೇಕಾಗಿದೆ. ಇದಕ್ಕೆ ಹೋಗೋಕ್ಕೆ ಮೊದಲು ಶ್ರೀಧರ್ ಅವರೇ, ನೀವು ಸಾರಾಂಶ ಹೇಳ್ತೀರಾ? 1-2-3 ಪೇಜಿಂದು ಏನಾದರೂ ಮಾಡಿದ್ದೆ ಅಂದರೆ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅನಿಸ್ಬಿಟ್ಟು, ನೀವು ಅಲ್ಲಿಂದ ಆನ್ಸರ್ ಮಾಡಿದ್ರು ಆಯಿತು. ಇದರಲ್ಲಿ ಹಿಂದೆ ನಾವು ಮೆಲುಕು ಹಾಕಿದ್ದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾದ್ರೆ 8ನೇ ಇದರಲ್ಲಿ ಕಾರ್ಯಕಾರಣ ಭಾವ ಜೀವ ಈಶ್ವರ ವಿಭಾಗ ಅನ್ನೋದನ್ನು ನೋಡ್ತಾ ಹೋದ್ವಿ. ಸೊ ಪರಮಾತ್ಮನೇ ಕಾರಣನೋ ಅಥವಾ ಕಾರ್ಯಕಾರಣ ಭಾವ ಪ್ರಕ್ರಿಯೆಯಿಂದ ಪರಮಾತ್ಮನ ಹೇಗೆ ಗುರುತಿಸ್ಬೇಕು ಅನ್ನೋದೆಲ್ಲ ಸ್ವಲ್ಪ ನೋಡ್ಕೊಂಡಿದ್ದಾಯಿತು. ಅದರಲ್ಲಿ ಕರ್ಮಕಾಂಡ, ಉಪಾಸನಕಾಂಡದಿಂದ ಕ್ರಮಮುಕ್ತಿ ಮತ್ತು ನೇರಾದ ಸಾಧನ, ಅದರಿಂದ ಬ್ರಹ್ಮ ವಿಚಾರಕ್ಕೆ ಅಧಿಕಾರಿಗಳಿಗೆ ಅದರಿಂದ ತತ್ವದಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಕೊನೆಗೆ ಶಾಸ್ತ್ರದಲ್ಲಿ ಕರ್ಮಕಾಂಡದಲ್ಲಿ ಕಾಮ್ಯ, ನಿಷಿದ್ಧ, ನಿತ್ಯ, ನೈಮಿತ್ತಿಕ ಇವುಗಳನ್ನೆಲ್ಲ ಹೇಳಿ ಆಯಾ ಕರ್ಮಗಳು ಅವುಗಳನ್ನ ಮಾಡ್ಬೋದು, ಬಟ್ ಇವುಗಳಿಂದ ಮೋಕ್ಷ ಆಗೋಲ್ಲ ಅಂತ ಕೂಡ ಹೇಳಿ, ಇವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಅಭ್ಯುದಯಕ್ಕೆ ಅಂದರೆ ನಿಶ್ರೇಯಸ್ಗೆ ಸಹಾಯ ಆಗುತ್ತೆ ಅಂತ ಹೇಳಿದರು. ನಾವು ಕರ್ಮಯೋಗ ರೂಪದಲ್ಲಿ ಮಾಡದೇ ಇದ್ದರೆ ಅವೇ ಸಾಧನೆಗಳು ಅಭ್ಯುದಯಕ್ಕೆ ಸಹಾಯವಾಗುತ್ತೆ. ಅಂದರೆ ಕರ್ಮಯೋಗ, ಉಪಾಸನೆ ನಾವು ಸತ್ತ ಮೇಲೆ ಈ ಒಂದು ಸಾಧನೆಗಳು ಮಾಡಿದವರು ದಕ್ಷಿಣಾಯನ ಮಾರ್ಗದಿಂದ ಹೋಗ್ತಾರೆ ಅಂತ ಕೂಡ ನೋಡಿದ್ದಾಯಿತು. ಇನ್ನು ನಿಶ್ಚಯಸ್ ಮಾರ್ಗ ಅಥವಾ ಉಪಾಸನೆಯಿಂದ ಹೋದವರು ಉತ್ತರಾಯಣ ಮಾರ್ಗಕ್ಕೆ ಹೋಗ್ತಾರೆ ಅನ್ನೋದು ಕೂಡ ಭಗವದ್ಗೀತೆಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದಾಯಿತು. ಮತ್ತು ಈ ನೇರಾದ ಸಾಧನೆ ಇಲ್ಲೇ ಈಗಲೇ ತತ್ವದಲ್ಲಿ ನಿಲ್ಲೋದಕ್ಕೋಸ್ಕರ ಸಾಧನ ಚತುಷ್ಟಯ ಸಂಪತ್ತಿರೋರು ಮಾತ್ರ ಇದು ಸಾಧ್ಯ ಅಂತ ಹೇಳಿ ಅದನ್ನೆಲ್ಲ ನೋಡಿದ್ದಾಯಿತು. ನಾವು ಹಿಂದೆ ಕವರಪ್ ಮಾಡಿದ್ವಿ. ಮತ್ತು ಇಲ್ಲಿ ದೃಷ್ಟಾಂತಗಳನ್ನು ತಿಳಿಸೋ ಮುಖಾಂತರ ನಮಗೆ ತೋರಿಸ್ಕೊಡ್ತಾರೆ ಅನ್ನೋದು ಕೂಡ ನಾವು ಹೇಳಿದ್ವಿ. ಇವಾಗ 18ನೇ ಪೇಜ್ನಲ್ಲಿ ನಾವು ಮುಂದಕ್ಕೆ ಹೋಗಬೇಕಾಗಿದೆ, ನೀವುಗಳು ಆನ್ಸರ್ ಮಾಡಬೇಕಾಗಿದೆ. ಓಕೆ, 2ನೇ ಪ್ಯಾರ ಓದ್ತೀನಿ, ಗಮನ ಕೊಟ್ಟು ಕೇಳಿ. ಪುಸ್ತಕ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆನ್ಸರ್ ಮಾಡ್ಬೋದು, ಇದೇನು ಕಷ್ಟ ಇರಲ್ಲ.
ಈ ಕ್ರಮದಿಂದ ಆತ್ಮೈಕತ್ವ ವಿದ್ಯೆಗೆ ಆತ್ಮನೊಬ್ಬನೇ ಎಂಬ ತಿಳುವಳಿಕೆ ಯಾವ ಅಡ್ಡಿಯೂ ಉಂಟಾಗುವುದಿಲ್ಲ. ಯಾವ ಕ್ರಮ? ಈಗ ತಾನೇ ಹೇಳಿದ್ವಲ್ಲ. ಸೊ ನಾವೊಂದು ಲೋಯರ್ KGಯಿಂದ, ಪ್ರೈಮರಿ ಸ್ಕೂಲಿಂದ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, PhD ಕರ್ಕೊಂಬಂದರು. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಈ ಕ್ರಮದಿಂದ ಅಂತ ಹೇಳ್ತಾ ಇದ್ದಾರೆ. ಈ ಥರ ಹೋದರೆ ಯಾವ ಅಡ್ಡಿನೂ ಇರೋದಿಲ್ಲ ಅಂತ ಹೇಳಿ, ಈಗ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೆರಳು, ಪ್ರತಿಬಿಂಬ ಮುಂತಾದವುಗಳು ತೋರುವಾಗಲೂ ಅವು ನಿಜವಾಗಿರುವ ಪದಾರ್ಥಗಳೆಂದು ಯಾರೂ ನಂಬುವುದಿಲ್ಲವಷ್ಟೇ. ಇದು ಎಕ್ಸಾಂಪಲ್ನ. ಹಾಗೆಯೇ ದೃಷ್ಟಾಂತಗಳು, ಪ್ರತ್ಯಕ್ಷಾದಿ ಪ್ರಮಾಣಗಳು, ಶಾಸ್ತ್ರವಚನಗಳು ಮುಂತಾದವುಗಳು ಪರಮಾರ್ಥ ದೃಷ್ಟಿಯಿಂದ ಸತ್ಯವಲ್ಲವಾದ್ದರಿಂದ. ಈಗ ನಿಮ್ಮ ಪ್ರಶ್ನೆ ಶುರುವಾಗುತ್ತೆ. ಇಲ್ಲಿ ನೆರಳು, ಪ್ರತಿಬಿಂಬ ಇವುಗಳನ್ನ ಹೇಳಿ ಅವು ನಿಜವಾಗಿಯೂ ಪದಾರ್ಥಗಳೆಂದು ಯಾರೂ ನಂಬೋದಿಲ್ಲ. ಎಕ್ಸಾಂಪಲ್ಸ್ಗಳು ಬೇಕಾದಷ್ಟು ಕಡೆ ಬರುತ್ತೆ. ಸೊ ಇಲ್ಲಿ ನೆರಳು, ಪ್ರತಿಬಿಂಬ ತಗೊಂಡಿದ್ದಾರೆ. ಹಾಗೆ ನಾವು ಯಾವ್ಯಾವುದನ್ನು ತಗೋಬಹುದು ಎಕ್ಸಾಂಪಲ್ಸ್ಗೆ? ನಮಗೆ ತತ್ವ ತಿಳ್ಕೊಡೋದಕ್ಕೋಸ್ಕರ ಹೇಳ್ತಾ ಬರ್ತಾರೆ. ಹೀಗೆ ಯಾವ ಎಕ್ಸಾಂಪಲ್ ತಗೋಬೋದು ನಿಮಗೆ ಗೊತ್ತಿರೋ ಹಾಗೆ? ಬಂಗಾರ ಮತ್ತು ಒಡವೆ ಸರ್. ಕಾಣುತ್ತೆ, ಒಡವೆ ನಮಗೆ ಕಾಣುತ್ತೆ, ಬಂಗಾರ ಕಾಣಲ್ಲ. ಬಟ್ ಆದರೆ ಇರೋದೇ ಸತ್ಯ, ಬಂಗಾರನೇ ಸತ್ಯ. ಸೊ ನಮಗೆ ಆ ಸತ್ಯ ಅಂತ ನಮಗೆ ಈಗ ಅದನ್ನು ಆ ಒಡವೆನ ಸತ್ಯ ಅಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಕಣ್ಣಿಗೆ ಕಾಣ್ತಾ ಇದೆ, ಆದರೆ ಸತ್ಯ ಆಗಿರೋದು ಬಂಗಾರನೇ. ಹಾಗೆ ಒಡವೆ ಯಾಕೆ ಸತ್ಯ ಅಲ್ಲ? ಅದು ನಾಮರೂಪಗಳು ಬರುತ್ತೆ ಹೋಗುತ್ತೆ. ಅದು ಒಂದೊಂದು ರೂಪ ಬೇರೆ ಬೇರೆ ರೂಪಗಳು ತಗೊಳ್ತಾ ಇರುತ್ತೆ. ಅದೇ ಬಂಗಾರ ಬಂಗಾರನೇ ಯಾವಾಗಲೂ. ಕರೆಕ್ಟು. ಒಡವೆಗಳು ಸತ್ಯ ಅಲ್ಲ ಅಂತ ಯಾಕೆ ಹೇಳ್ತೀರಾ? ಕಾಲದಲ್ಲಿದೆ, ದೇಶದಲ್ಲಿದೆ, ಉಪಯೋಗಕ್ಕೆ ಬರ್ತಾ ಇದೆ, ಮತ್ತಿನ್ನೇನು ಬೇಕು ನಿಮಗೆ? ಎಲ್ಲ ಕಾಲದಲ್ಲೂ ಇರಲ್ಲ. ಒಂದು ಎರಡು ಚೇಂಜ್ ಆಗ್ತಾ ಇರ್ತದೆ, ಒಂದೇ ಥರ ಇರಲ್ಲ, ಎಲ್ಲ ಕಾಲದಲ್ಲೂ ಇರಲ್ಲ. ತೋರುತ್ತೆ ಅಷ್ಟೇ, ತೋರಿ ಹಾರೋದು ಸರ್. ಅದಕ್ಕೋಸ್ಕರ ಸತ್ಯ ಅಲ್ಲ. ನೀರಿನ ಗುಳ್ಳೆ ಇದ್ದಂಗೆ, ನೀರಿನ ಗುಳ್ಳೆ ಇದ್ದಂಗೆ. ಇನ್ಯಾರಾದ್ರೂ ಆ್ಯಡ್ ಮಾಡಿ ಬೇಕಾದ್ರೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳಿದ್ದೀವಿ. ನೋಡಿ, ಹಾವು ಅನ್ಕೊಳ್ಳೋದು ಮೋಸ್ಟ್ಲಿ ಇದಕ್ಕೆ ಜಾಸ್ತಿ ಸೂಟ್ ಆಗತ್ತೆ ಅನ್ಸುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಬೇರೆಯಾಗೇ ತಿಳ್ಕೊಂಡ್ಬಿಡ್ತಾ ಇದ್ದೀನಿ. ಅಲ್ಲಿರೋದು ಹಗ್ಗ, ಆದ್ರೆ ನಾನು ಹಾವು ಅಂತಾನೋ ಅಥವಾ ನೀರ್ ಹರಿತಾ ಇದೆ ಅಂತಾನೋ ಹೂವಿನ ಮಾಲೆ ಅಂತಾನೋ ನಾನು ಕಂಪ್ಲೀಟ್ ಆಗಿ ಬೇರೆ ಅಂತಾನೆ ತಿಳ್ಕೊಂಡ್ಬಿಡ್ತಾ ಇದ್ದೀನಿ. ಕಾಮೆಂಟ್ ಮಾಡಿ, ಎಲ್ಲರೂ ಮಾತಾಡ್ತಾ ಇರಬೇಕು. ಬೇರೆ ಎಕ್ಸಾಂಪಲ್ಸ್ಗಳನ್ನ ಹೇಳಿ. ಈಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗಲ್ಲ ಸರ್, ಅದು ಭ್ರಮೆನೆ. ಪಾಪ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಬುದ್ಧಿಗೆ ಭ್ರಮೆ ಆಗತ್ತೆ. ಅದು ಭ್ರಮೆಯಿಂದ ನಮ್ಗೆ ಅನ್ಸುತ್ತೆ. ಆದರೆ ಒಡವೆಗಳು ಹಂಗಲ್ಲ, ನಮಗೆ ಕಾಣುತ್ತೆ. ಅದು ಒಡವೆ ನಮಗೆ ಕಾಣುತ್ತೆ, ಆದರೆ ಬಂಗಾರ ಮುಚ್ಚೋಗಿರುತ್ತೆ ಅಲ್ಲಿ. ಸೊ ಅದಕ್ಕೆ ಈ ಥರ ಇಟ್ಕೋಬಹುದು ಅನ್ಸುತ್ತೆ. ಇಲ್ಲಿ ಶಾಸ್ತ್ರದಲ್ಲಿ ಕೊಡುವಾಗ ಇದರಲ್ಲೂ ಅಧ್ಯಾಸ ಭಾಷಾರ್ಥದಲ್ಲಿ ಶಂಕರಾಚಾರ್ಯ ಹೇಳುವಾಗ ಕಪ್ಪೆ ಚಿಪ್ಪು ಬೆಳ್ಳಿ ಆ ಎಕ್ಸಾಂಪಲ್ ಹೇಳ್ತಾರೆ. ಮತ್ತು ಎರಡು ಚಂದ್ರರು ಕಾಣೋದು, ಕಣ್ಣು ಸರಿಯಾಗಿ ಪೊರೆಗೆರೆ ಬಂದಾಗ ಅಂತ ಅವೆರಡು ಎಕ್ಸಾಂಪಲ್ ಹೇಳ್ತಾರೆ. ಮತ್ತು ಶಾಸ್ತ್ರದಲ್ಲಿ ನಾವು ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾವು, ಹಗ್ಗ ಇವೆಲ್ಲ ಗೊತ್ತಿದೆ. ಪ್ರಾತಿಭಾಸಿಕ ಸತ್ಯಗಳು ಅಂತ ಹೇಳ್ತಾರೆ. ಹೇಳಿ, ಪ್ರಾತಿಭಾಸಿಕ ಸತ್ಯಗಳು ಯಾವ್ಯಾವುದು? ಹಗ್ಗ, ಹಾವು, ಕಪ್ಪೆ ಚುಪ್ಪು, ಆಮೇಲೆ ಮೋಟು ಮರ, ಮತ್ತೆ ನೀರು ಹರಿಯೋದು, ಕೋಡಿ ಹರಿಯೋದು. ಅದಲ್ಲ
ಹೇಳ್ತೀವಿ ಅಲ್ಲ. ಅದೇ ಅನ್ಕೊಂಡೆ ಸರ್, ನನ್ ಮಿರಾಜು ಆಗುತ್ತೆ ಅನ್ಕೊಂಡೆ, ಆಗಲ್ವಾ ಸರ್? ಅದೇ ಮೀರಜ್ ಆಗುತ್ತೆ. ಮೀರಜ್ ಹೇಳೋದೇ ಮೂರ್ನಾಲ್ಕು ಹೇಳ್ತಾರೆ. ಹಾವು ಹಗ್ಗ, ಕಪ್ಪೆ ಚಿಪ್ಪು ಬೆಳ್ಳಿ, ಮತ್ತೆ ಮೋಟು ಮರ ಮನುಷ್ಯ ಕೆಲವು ಕಡೆ ಹೇಳ್ತಾರೆ. ಬಟ್ ಈ ಮೂರನ್ನು ತುಂಬಾ ಫೇಮಸ್ ಆಗಿ ಹೇಳ್ತಾರೆ ಪ್ರಾತಿಭಾಸಿಕ ಸತ್ಯಕ್ಕೆ. ಮರಳುಗಾಡು, ನೀರು. ಸೊ ಇವು ಮೂರು. ಮತ್ತು ಅದರ ಜೊತೆಗೆ ಇವಾಗ ನೀವು ಕೊಟ್ಟರಲ್ಲ, ಇದರಲ್ಲಿ ಶಾಸ್ತ್ರದಲ್ಲಿ ನೆರಳು ಪ್ರತಿಬಿಂಬ ಆಗುತ್ತೆ, ಯಾಕಾಗೋದಿಲ್ಲ? ಅದೇ ರೀತಿ ನಮ್ಮ ಕರಡಿಯಲ್ಲಿನ ಮುಖ ನೋಡಿಕೊಂಡ್ರೆ ಇದು ಅಷ್ಟೇ ಪ್ರತಿಬಿಂಬ. ಸೊ ಇಲ್ಲಿ ಈ ಎಲ್ಲ ಎಕ್ಸಾಂಪಲ್ಗಳಲ್ಲೂ ಇಂಪಾರ್ಟೆಂಟ್ ಆಗಿ ಏನು ನನಗೆ ಡಿಫ್ರೆನ್ಸ್ ಕೊಡಬೇಕು ಈ ಎಕ್ಸಾಂಪಲ್ಸ್ಗೂ. ಈಗ ಹೇಳಿದ್ದಿಷ್ಟು 4 ಹೇಳಿದ್ನಲ್ಲ, ಇವು ಪ್ರಾತಿಭಾಸಿಕ ಸತ್ಯಗಳು. ಇನ್ನೊಂದು ಚಿನ್ನ ಬೆಳ್ಳಿ, ಮತ್ತು ಕಬ್ಬಿಣದಿಂದ ಮಾಡಿರೋ ಒಡವೆಗಳು, ಮತ್ತು ಮಣ್ಣಿನಿಂದ ಮಾಡೋ ಮಡಕೆ ಕೂಡಿಕೆ ಶ್ರಾವ. ಈ ಎಕ್ಸಾಂಪಲ್ಗಳಿಗೂ ಇದಕ್ಕೂ ವ್ಯತ್ಯಾಸ ಏನು, ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಈ ಎಕ್ಸಾಂಪಲ್ಗಳಲ್ಲೇ ಒಂದನ್ನ ಇನ್ನೊಂದಾಗೆ ತಪ್ಪು ತಿಳ್ಕೊಂತಾ ಇದೀವಿ. ಇರೋದ್ ಒಂದಾದ್ರೆ ಇನ್ನೊಂದ್ ಹಾಗೆ ನೋಡಿ ಅರ್ಥ ಮಾಡ್ಕೊಂತಾ ಇದೀವಿ. ಆ ಎಕ್ಸಾಂಪಲ್ ಯಾವಾಗ ಕೊಡ್ತಾರೆ ಅಂದ್ರೆ, ಇಲ್ಲಿ ಕಾಣ್ತಿರೋದೆಲ್ಲ ಆತ್ಮನೇ ಅಂತ ಹೇಳೋದಕ್ಕೆ. ಆತ್ಮನೇ ಈ ಪ್ರಪಂಚವಾಗಿ ಕಾಣ್ತಾ ಇದ್ದಾನೆ, ಚಿನ್ನನೇ ಒಡವೆಗಳಾಗಿ ನಿಮಗ್ ತೋರ್ತಾ ಇದೆ. ಅಂದ್ರೆ ನೀವು ಈ ಪ್ರಪಂಚವಾಗಿ ಏನ್ ನೋಡ್ತಿದ್ರು ಅದೆಲ್ಲ ವಾಚಾರಂಭಣಂ ವಿಕಾರೋ ನಾಮ, ಆತ್ಮನ ಅಂದ್ರೆ ಆತ್ಮನ ರೂಪಗಳನ್ನೇ ಹಿಂಗ್ ನೋಡ್ತಿದೀರಾ ಅಂತ ಹೇಳ್ಬೇಕಾದ್ರೆ ಆ ಎಕ್ಸಾಂಪಲ್ ಕೊಡ್ತಾರೆ. ಸರ್, ಒಂದು ಪ್ರಾತಿಭಾಸಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ ಸರ್. ವ್ಯಾವಹಾರಿಕ ಸತ್ಯ, ಈಗ ಚಿನ್ನ ಇದೆಲ್ಲ ವ್ಯಾವಹಾರಿಕ ಸತ್ಯ, ಅಲ್ಲಿ ವ್ಯವಹಾರಕ್ಕೆ ಬೇಕೇ ಬೇಕು, ಅದೆಲ್ಲ ನಡೆಯುತ್ತೆ. ಪ್ರಾತಿಭಾಸಿಕದಲ್ಲಿ ವ್ಯವಹಾರಕ್ಕೆ ಆಗಲ್ಲ, ಯೂಸ್ ಆಗಲ್ಲ. ಡಿಫ್ರೆನ್ಸ್ ಇದೆ. ಯಾಕಾಗಲ್ಲ? ಅಲ್ಲ ಆಗೋದಿಲ್ವಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಾತಿಭಾಸಿಕ ಸತ್ಯದಲ್ಲಿ ವ್ಯವಹಾರ ಆಗಲ್ಲ ಸರ್, ಅದು ಭ್ರಮೆ ಇರುತ್ತೆ. ಅಲ್ಲ, ಭ್ರಮೆ ಯಾವುದು, ವ್ಯವಹಾರಕ್ಕೆ ಸತ್ಯ ಯಾವುದು? ಅವೆರಡರಲ್ಲಿ ಈಗ ಚಿನ್ನ ಮತ್ತೆ ಆಭರಣ ಇದೆಲ್ಲ, ಅದು ವ್ಯವಹಾರಕ್ಕೆ ನಡೆಯುತ್ತೆ ಅದು ಹಾಗೆ ಇರುತ್ತೆ, ಅದರಲ್ಲಿ ಇರುತ್ತೆ. ಆದ್ರೆ ನಿಮ್ಗೆ ಹಗ್ಗ ಮತ್ತೆ ಹಾವು ಅದರಲ್ಲಿ ವ್ಯವಹಾರಕ್ಕೆ ಬರಲ್ಲ, ಅದು ಭ್ರಮೆ. ಹಗ್ಗ ವ್ಯವಹಾರಕ್ಕೆ ಬರಲ್ವಾ? ಹಗ್ಗ ಹಾವು ಅಲ್ಲ, ಹಗ್ಗ ಹಾವುದು ನಮ್ಗೆ ನಾವು ಅನ್ಕೊಂತೀವಲ್ಲ, ಅದು ಯಾವ್ದಕ್ಕೂ ಭ್ರಮೆಯಿಂದ ಹಂಗೆ ಹೋಗ್ಬಿಡುತ್ತೆ, ಅದು ಉಪಯೋಗಕ್ಕೆ ಬರೋದೇ ಇಲ್ಲ. ಅಲ್ಲಲ್ಲ, ಒಂದ್ ನಿಮಿಷ. ಈಗ ಹಗ್ಗ ಹಾವು ಮತ್ತೆ 3-4 ಹೇಳಿದ್ರಲ್ಲ ಪ್ರಾತಿಭಾಸಿಕ ಸತ್ಯದಲ್ಲಿ, ಹಾವು ಸುಳ್ಳು, ಬೆಳ್ಳಿ ಸುಳ್ಳು, ಮನುಷ್ಯ ಸುಳ್ಳು, ನೀರು ಸುಳ್ಳು. ಆದ್ರೆ ಈ ಹಗ್ಗ, ಕಪ್ಪೆ ಚಿಪ್ಪು, ಮರ ಮತ್ತೆ ಮರಳುಕಾಡು ಉಪಯೋಗಕ್ಕೆ ಬರುತ್ತಾ ಇಲ್ವೋ? ಅದನ್ನ ವ್ಯವಹಾರಿಕ ಸತ್ಯ ಅನ್ನೋದಕ್ಕೆ ಏನಾದ್ರು ಕಷ್ಟ ಇದೆಯಾ? ಉಪಯೋಗಕ್ಕೆ ಬರಲ್ಲ ಸರ್, ಅದು ಬರುತ್ತಾ? ಯಾಕಂದ್ರೆ ಈಗ ನೋಡಿ, ನೀವು ಬಂಗಾರ ಮತ್ತೆ ಆಭರಣ ಅಂದ್ರೆ ಅದನ್ನು ನೆಕ್ಸ್ಟ್ ಉಪಯೋಗಿಸ್ತಾ ಇರ್ತೀರ, ಅದನ್ನ ನಡೀತಾ ಹೋಗುತ್ತೆ, ಅದು ವ್ಯವಹಾರ ನಡೀತಾ ಇರುತ್ತೆ ಅದರಿಂದ. ಬಟ್ ಇದ್ರಲ್ಲಿ ನಡೆಯಲ್ಲ, ಭ್ರಮೆಯಿಂದ ನಡೆಯಲ್ಲ ವ್ಯವಹಾರ ಅನ್ನೋದು. ಈಗ ಇನ್ಯಾರಾದ್ರೂ ಕಾಮೆಂಟ್ ಮಾಡಿ. ಅಂದ್ರೆ ಹಗ್ಗ ಉಪಯೋಗಕ್ಕೆ ಬರುತ್ತೆ, ಏನಾದ್ರೂ ಕಟ್ಟಕ್ಕೆ ಉಪಯೋಗಕ್ಕೆ ಬರುತ್ತೆ. ಅದರಿಂದ ವ್ಯಾವಹಾರಿಕ ಸತ್ಯ ಇದು, ಪ್ರಾತಿಭಾಸಿಕ ಸತ್ಯ ಇವುಗಳಾದ್ರೆ ಇವು ನಿಜವಾಗ್ಲೂ ಉಪಯೋಗಕ್ಕೆ ಬರಲ್ಲ. ಹಾವು ಕಚ್ಚೋದಿಲ್ಲ, ಬೆಳ್ಳಿ ಬೆಲೆ ಇರಲ್ಲ, ಅಕಸ್ಮಾತ್ ನಾವು ತಿಳ್ಕೊಳ್ಳೋದು ಹಾಗೆ. ಆದರೆ ಇದರಲ್ಲಿ ವ್ಯಾವಹಾರಿಕ ಸತ್ಯವಾಗಿ ಇದೆ. ಹಗ್ಗ, ಕಪ್ಪೆ ಚಿಪ್ಪು ಅವೆಲ್ಲ ಹಗ್ಗ ನಾವು ಉಪಯೋಗಿಸ್ಕೋಬಹುದು. ನಾನು ಯಾವಾಗಲೂ ಆಸೆ ಕೇಳ್ತಾ ಇರ್ತೀನಿ, ನೇಣು ಹಾಕೋಬಹುದು, ಬಟ್ಟೆ ಕಟ್ಬೋದು, ಎಲ್ಲದಕ್ಕೂ ಆಗುತ್ತೆ. ಆದರೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ನಾವು ನೋಡುವಾಗ ನಮಗೆ ಯಾಕೆ ಈ ಎಕ್ಸಾಂಪಲ್ಸ್ಗಳನ್ನ ಉಪಯೋಗಿಸ್ತಾರೆ ನಾನು ಫಸ್ಟ್ ಕೇಳ್ತೀನಿ. ಈ ದೃಷ್ಟಾಂತಗಳನ್ನ ಯಾಕೆ ಉಪಯೋಗಿಸ್ತಾರೆ? ಇದರದ ಬೆಲೆ ಏನು? ಒಂದು ಸ್ಪಷ್ಟನೆಗೋಸ್ಕರ ಸರ್, ಸ್ಪಷ್ಟನೆ, ಕ್ಲಾರಿಟಿಗೆ. ಅದು ಬೇಗ ಅರ್ಥ ಮಾಡ್ಕೋಬಹುದು, ಕ್ಲಾರಿಟಿ ಬರುತ್ತೆ. ಓಕೆ, ಮತ್ತೆ ಇನ್ಯಾರಾದರೂ ಆ್ಯಡ್ ಮಾಡ್ತಾ ಬನ್ನಿ. ಗೊತ್ತಿರೋದೆಲ್ಲ ಹೇಳ್ತಾ ಬರಬೇಕು ಎಲ್ರಿಗೂ. ಸ್ಟಡಿ ಗ್ರೂಪ್ ಅಂದರೆ ಎಲ್ಲರೂ ಮಾತಾಡಬೇಕು.
ಆಮೇಲೆ ಈಗ ಈ ದೃಷ್ಟಾಂತಗಳು ಗುರು ಮತ್ತು ಶಿಷ್ಯ ಇಬ್ಬರಿಗೂ ಗೊತ್ತಿರುತ್ತೆ. ಗುರು ಏನು ಮಾಡ್ತಾನೆ, ಶಿಷ್ಯನಿಗೆ ಅಥವಾ ಪ್ರಪಂಚದ ಲೌಕಿಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾನೆ. ಆವಾಗ ಅವನಿಗೆ ಅರ್ಥ ಆಗುತ್ತೆ. ಇಲ್ಲಿ ದೃಷ್ಟಾಂತ ಇಲ್ಲದೆ ಇದ್ದರೆ ಅರ್ಥ ಆಗೋದು ತುಂಬ ಕಷ್ಟ. ಯಾಕೆ? ಆತ್ಮ ನಾವು ನೋಡಿಲ್ಲ, ನಮ್ಗೆ ಗೊತ್ತಿರೋದೇನಿಲ್ಲಿ ಹಾವು, ಹಗ್ಗ ಮತ್ತು ಬೆಳ್ಳಿ ಒಡವೆ ಇವುಗಳನ್ನ ಇಟ್ಕೊಂಡೇ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಗೆ ಇದು ತಿಳ್ಕೊಂಡಾಗ ದ್ರಾಷ್ಟಾಂತಿಕದಲ್ಲೂ ಹಾಗೇ ಇರುತ್ತೆ ಅಂತ. ಆದರೆ ದೃಷ್ಟಾಂತಕ್ಕೂ ದ್ರಾಷ್ಟಾಂತಿಕ್ಕೂ ಒಂದು ಇಂಪಾರ್ಟೆಂಟ್ ಒಂದು ಡಿಫ್ರೆನ್ಸ್ ಇರುತ್ತೆ. ಏನದು? ದೃಷ್ಟಾಂತದಲ್ಲಿ ಎರಡೂ ನನ್ಗೆ ವಿಷಯನೇ ಇರುತ್ತೆ. ದ್ರಾಷ್ಟಾಂತದಲ್ಲಿ ಒಂದ್ ನಾನೇ ಆಗಿದ್ದೀನಿ. ಅದು ಮತ್ತೆ ಇನ್ನೇನು ಇಂಪಾರ್ಟೆಂಟ್ ಡಿಫ್ರೆನ್ಸು? ಎರಡನೇದು, ದೃಷ್ಟಾಂತ ದ್ರಾಷ್ಟಾಂತಿಕಕ್ಕೆ ಪೂರ್ತಿ ಕಂಪ್ಯಾರಿಸನ್ ಕೊಡೋಕ್ಕೆ ಬರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಈಗ ಅದನ್ನು ಪೂರ್ತಿ ಕಂಪ್ಲೀಟಾಗಿ ಅದು ಹೊಂದ್ಬಿಡುತ್ತೆ ಅಂತಂದರೆ ದೃಷ್ಟಾಂತಕ್ಕೆ ಬೆಲೆನೇ ಇಲ್ಲ, ದೃಷ್ಟಾಂತ ಕೊಡಬೇಕಾಗಿಲ್ಲ ನಾನು. ಅದಕ್ಕೋಸ್ಕರ ದ್ರಾಷ್ಟಾಂತಿಕಕ್ಕೆ ಪೂರ್ತಿ ಹೊಂದೋದಿಲ್ಲ. ನನಗೆ ಯಾವುದೋ ಒಂದು ಪಾಯಿಂಟ್ನ ತೋರಿಸ್ಬೇಕಾಗತ್ತೆ, ಅಷ್ಟು ಮಾತ್ರ ಅಕ್ಸೆಪ್ಟ್ ಮಾಡ್ಕೊತೀನಿ. ಅದಕ್ಕೋಸ್ಕರನೇ ಪೂರ್ತಿ ಹೊಂದಿಸ್ಕೊಳಕ್ಕೆ ಹೋಗಬಾರ್ದು ದೃಷ್ಟಾಂತಗಳನ್ನ. ಇದು ಒಂದು. ಈಗ ನಮಗೆ ಈ ಹಾವು, ಹಗ್ಗ, ಈ ಥರ ನಾಲ್ಕೇನೋ ಹೇಳಿದ್ವಲ್ಲ, ಇದಕ್ಕೂ ಮತ್ತು ಈ ಬೆಳ್ಳಿ ಚಿನ್ನ, ಒಡವೆ, ಮಣ್ಣು, ಮಡಿಕೆ ಶಾಸ್ತ್ರದಲ್ಲಿ 3 ಎಕ್ಸಾಂಪಲ್ ಕೊಡ್ತಾರೆ. ಮತ್ತು ಇನ್ನೊಂದು ಕಬ್ಬಿಣದಿಂದ ಮಾಡಿರೋಂಥ ಸಾಮಾನು. ಉಗುರು ಕಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಶಂಕರಾಚಾರ್ಯರು ಹೇಳ್ತಾರೆ ಕಬ್ಬಿಣದಿಂದ ಮಾಡಿರೋ ಅಂಥದ್ದು. ಆಗ ಮಾಡ್ತಾ ಇದ್ರು ನೈಲ್ ಕಟರ್ಸ್ ಅಂತ. ಈಗೆಲ್ಲ ಸ್ಟೀಲಿಂದ ಬರುತ್ತೆ, ಅದು ಕಬ್ಬಿಣನೇ ಇರಲಿ. ಹಾಗೆ ಈಗ ಇದೆರಡಕ್ಕೂ ವ್ಯತ್ಯಾಸ ಏನು ನನ್ನ ಪ್ರಶ್ನೆ. ಇವು ದೃಷ್ಟಾಂತವೇ, ಎರಡರಲ್ಲೂ ಗೊತ್ತಾಗುತ್ತೆ ನಮಗೆ. ಅದೇ ಆವಾಗಲೇ ಒಂದು ಸಾರಿ ನೋಟ್ ಮಾಡಿದ್ರಿ, ಹೇಳಿದ್ರಿ, ನಾನು ಅದನ್ನು ಇದು ಇಂಪಾರ್ಟೆಂಟು, ಅದಕ್ಕೆ ಇನ್ನೊಂದು ಸಾರಿ ಎತ್ತುತ್ತಾ ಇದ್ದೀನಿ. ದಿವ್ಯ ಅವ್ರು ಹೇಳಿದ್ರು, ಇಲ್ಲಿ ನಾವು ಮುಕ್ತನಾದ ಮೇಲೆ ನನಗೆ ಶರೀರ ಹಾಗೇ ಇರುತ್ತೆ, ಏನೇನೂ ಬದಲಾವಣೆ ಆಗೋಲ್ಲ. ಮೊದಲು ಹೇಗಿರ್ತೀವೋ ಹಾಗೇ ಇರುತ್ತೆ. ಎಷ್ಟೋ ಜನ ಹೇಳೋದು, ಮುಕ್ತನಾದರೆ ಅವನ ಮುಖದಲ್ಲಿ ಕಳೆ ಬರುತ್ತೆ, ಇನ್ನೇನೇನೋ ಬರುತ್ತೆ ಅಂತ ಯೋಗದಲ್ಲಿ ಹೇಳ್ತಾರೆ. ಇವೆಲ್ಲ ನಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಎಲ್ಲೋ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಇವೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ನಮಗೆ. ಹೇಗಿರ್ತಾನೋ ಹಾಗೇ ಇರ್ತಾನೆ. ಬಟ್ ಯಾವಾಗ ಭಯ ಇಲ್ವೋ, ಯೋಚನೆಗಳಿಲ್ವೋ, ಮತ್ತು ಇವುಗಳೆಲ್ಲ ತಿಳ್ಕೊಂಡ್ಮೇಲೆ ಆ ಮನಸ್ಸಿನಲ್ಲಿ ಒಂದು ಹಸನ ಮುಖ ಅದು ತೋರುತ್ತೆ. ಬಟ್ ಗುರುಸಿಡೋದು ಸ್ವಲ್ಪ ಕಷ್ಟನೇ ಆಗ್ಬೋದೇನು. ಮುಖ ನೋಡಿದ ತಕ್ಷಣ ಹೇಳೋಕ್ಕಾಗ್ಬಿಟ್ರೆ ಇನ್ಯಾತಿಗೆ, ಹೀಗೆ ಇರಲಿ, ಏನಾದರೂ ಇರಲಿ. ಇಲ್ಲಿ ಈ ಹಾವು ಹಗ್ಗದಲ್ಲಿ ಹಾವು ಎಂದೆಂದೂ ಇಲ್ಲ. ಫಸ್ಟ್ ಎತ್ಕೊಂತಾನೆ ನಾವು ಅಭ್ಯಾಸ ಮಾಡಬೇಕಾದ್ರೆ ಇದನ್ನೇ ಮಾಡಬೇಕು. ಈ ಪ್ರಾತಿಭಾಸಿಕ ಎಕ್ಸಾಂಪಲ್ಸ್ ತಗೊಂಡ್ವಲ್ಲ, ಯಾಕೆ ಅಂತಂದರೆ ಫಸ್ಟ್ ಎತ್ಕೊಂತಾನೆ ಆ ಶಿಷ್ಯನಿಗೆ ತೋರಿಸ್ಬೇಕಾದ್ರೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತಲೇ ತೋರಿಸ್ಬೇಕು. ನಿಜವಾಗ್ಲೂ ಇರೋದು ಹಾಗೆ, ಅದರಲ್ಲಿ ಸಂಶಯ ಇಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ಅವನಿಗೆ ಯಾವಾಗ ಆತ್ಮತತ್ವದಲ್ಲಿ ನಿಲ್ತಾನೆ ಅಂತ ಇಟ್ಕೊಳ್ರಿ, ಆವಾಗ ನೆಕ್ಸ್ಟ್ ಆ ಎಕ್ಸಾಂಪಲ್ಸ್ಗಳು ಕೊಡುವಾಗ ಪ್ರಪಂಚ ಹೀಗೆ ಇರುತ್ತೆ, ಶರೀರ ಹೀಗೆ ಇರುತ್ತೆ, ಎಲ್ಲವೂ ಹಾಗೆಯೇ ಇರುತ್ತೆ. ಆವಾಗ ಯಾವ ಎಕ್ಸಾಂಪಲ್ ಕೊಡ್ತೀರಾ? ಆವಾಗ ನೀವು ಚಿನ್ನ, ಒಡವೆ,
ಮಣ್ಣು ಮಡಿಕೆ ಇವುಗಳನ್ನ ಕೊಡ್ಬೋದು. ಯಾಕೆ ಅಂತಂದರೆ ಹಾಗಾದರೆ ಡಿಫ್ರೆನ್ಸ್ ಏನಾಯಿತು? ಈಗ ಈ ಎಕ್ಸಾಂಪಲ್ಸ್ಗೂ ಆ ಎಕ್ಸಾಂಪಲ್ಸ್ಗೂ ಡಿಫ್ರೆನ್ಸ್ ಏನಾಯ್ತು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಎಕ್ಸಾಂಪಲ್ ಕೊಟ್ಟೆ ಅಂತ ಇಟ್ಕೊಳ್ರಿ, ಯಾವುದು ಮಣ್ಣು ಮಡಿಕೆ ಇವೆಲ್ಲ ಮುಕ್ತನಾಗ್ತಾನೆ ಅಂತ ಇಟ್ಕೊಳ್ರಿ. ಆವಾಗ ಏನು ವ್ಯತ್ಯಾಸ ಆಯಿತು? ಅದರಲ್ಲಿ ಹಾವು ತೋರೋದೇ ಇಲ್ಲ, ಯಾವಾಗಲೂ ತೋರಲ್ಲ. ಹಾವು ತೋರಲ್ಲ, ಬೆಳ್ಳಿ ತೋರಲ್ಲ, ಇವು ತೋರಲ್ಲ. ಬಟ್ ಇಲ್ಲಿ ನೀವು ಒಡವೆ ಚಿನ್ನ ಅಂತ ಕಂಡ ಮೇಲೂ ಒಡವೆ ತೋರ್ತಾ ಇರುತ್ತೆ. ಬೆಳ್ಳಿ ಹಾಗೆ ಅಲ್ವಾ, ತೋರ್ತಾ ಇರುತ್ತೆ. ಮಣ್ಣು ಅಂತ ಮಡಿಕೆ ಕುಡಿಕೆ ಮಣ್ಣು ಅಂತ ಗೊತ್ತಾದಾಗಲೂ ಮಡಿಕೆ ಕುಡಿಕೆ ತೋರ್ತಾ ಇರ್ಬೋದು. ಆವಾಗ ನಮಗೆ ವ್ಯತ್ಯಾಸ ಏನಾಗುತ್ತೆ ಅಂತ ನಾನು ನಿಮ್ಮನ್ನು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲ ಅದೇ ಆನ್ಸರ್ ಇದೆ, ಸುತ್ತಿ ಬಳಸಿ ಕೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಪ್ರಪಂಚ ನೋಡ್ತೀವಿ. ಏನಮ್ಮ? ಮೊನ್ನೆ ಸತ್ಯ, ಮಡಿಕೆ ಕುಡಿಕೆಯಲ್ಲಿ ಎಲ್ಲಾದ್ರಲ್ಲೂ ಮೊನ್ನೆ ಇರೋದು. ಅದೇ ತರ ನಾವು ಜಗತ್ತು ಮಿಥ್ಯಾ ಅಂತ ಹೇಳ್ಬಿಟ್ಟು ಅದೇ ಸ್ವಲ್ಪ ಕ್ಲಿಯರ್ ಮಾಡಬೇಕು. ಈಗ ನೀವು ಮಣ್ಣು ಸತ್ಯ ಅಂತ ಅಂದಮೇಲೂ ಮಡಿಕೆ ಕುಡಿಕೆ ತೋರ್ಬಾರ್ದು ಅಂತೇನಿಲ್ಲ, ತೋರ್ತಾ ಇರುತ್ತೆ. ಬಟ್ ಅದರಲ್ಲಿ ನಮಗೆ ಸತ್ಯತ್ವ ಬುದ್ಧಿ ಇರೋದಿಲ್ಲ ಅಷ್ಟೇ. ದೃಷ್ಟಾಂತ ಆಯಿತು. ಹಾವು ಹಗ್ಗದಲ್ಲೂ ಹಾಗೆ. ಹಾವು ಹಗ್ಗದಲ್ಲಿ ಹಾವು ಎಂದೆಂದೂ ಇಲ್ಲ. ಕರೆಕ್ಟು. ಪರಮಾತ್ಮನ ನಾವು ಕಂಡುಕೊಂಡ್ಮೇಲೆ ಪ್ರಪಂಚ ಎಂದೆಂದೂ ಇಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ ಪ್ರಪಂಚ ನಮಗೆ ಹಾಗೆ ತೋರ್ತಾ ಇರುತ್ತೆ. ಬ್ರಹ್ಮಜ್ಞಾನಿ ಕೂಡ ವ್ಯವಹಾರ ಮಾಡ್ತಾ ಇರ್ತಾನೆ, ಬೆಳಗ್ಗೆ ಹೇಳ್ತಾನೆ. ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿಲಿ ನೋಡಿದ್ವಲ್ಲ, ಸೈಂಟಿಸ್ಟ್ಗಳು ಸೂರ್ಯ ಮುಳುಗಲ್ಲ ಅಂತ ಗೊತ್ತಿದ್ರು ವ್ಯವಹಾರ ದೃಷ್ಟಿಲಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದರೂ ಅವನಿಗೆ ಅದರಲ್ಲಿ ಸತ್ಯತ್ವ ಬುದ್ಧಿ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಯಾವಾಗ ಸತ್ಯತ್ವ ಬುದ್ಧಿ ಇಲ್ಲವೋ ಆಗ ಅವನಿಗೆ ಬೆನಿಫಿಟ್ ಏನಾಗುತ್ತೆ? ಓಡ್ತಾ ಇರುತ್ತೆ, ವ್ಯವಹಾರಕ್ಕೆ ಉಪಯೋಗಿಸ್ಕೊತಾ ಇರ್ತೀವಿ, ಎಲ್ಲ ಆಗ್ತಾ ಇರುತ್ತೆ. ಬಟ್ ಅದರಲ್ಲಿ ಸತ್ಯತ್ವ ಬುದ್ಧಿ ಇರಲ್ಲ. ಯಾಕೆಂದರೆ ಅವನಿಗೆ ನಿಜವಾದ ಸತ್ಯವಾದ ವಸ್ತು ಯಾವುದು ಗೊತ್ತಾಗಿರುತ್ತೆ. ಅವಾಗ ಏನಾಗುತ್ತೆ? ಅವಾಗ ಅವನಿಗೆ ಬೆನಿಫಿಟ್, ಅವನಿಗೆ ಏನಾಗುತ್ತೆ, ಅವಾಗ ಅವನು ಹೇಗೆ ನಡ್ಕೊತಾನೆ. ಹೇಳಿದ್ವಿ, ಶೋಕ ಮೋಹಗಳಿರೋದಿಲ್ಲ. ಅವನೆಲ್ಲದನ್ನು ಎಂಜಾಯ್ ಮಾಡ್ತಾನೆ. ಅವಾಗ ನಿಜವಾಗ್ಲೂ ಆಸ್ವಾದಿಸ್ತಾನೆ. ಅವನಿಗೆ ಯಾವ್ದಕ್ಕೂ ದುಃಖನೂ ಆಗಲ್ಲ, ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಅನ್ನೋದೇ ಅವನಿಗಿರೋದಿಲ್ವಲ್ಲ. ಅವ್ನು ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳೋದಿಲ್ಲ. ಕೆಲಸ ಮಾಡ್ತಾ ಇದ್ರು ಅವನು ನಿಷ್ಕ್ರಿಯ ಸ್ವರೂಪನು. ಯಾಕೆಂದರೆ ಎಲ್ಲ ಆತ್ಮನಿಗೆ ಹೊಂದೋದಿದು. ಆತ್ಮ ನಾನು ಅಂತ ತಿಳ್ಕೊಂಡ್ಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಅದನ್ನೆಲ್ಲ ಭಗವದ್ಗೀತೆಯಲ್ಲಿ ನೋಡಿದ್ವಿ. ಏನು ನೋಡಿದ್ವಿ? ಕರ್ಮದಲ್ಲಿ ಅಕರ್ಮ, ಅಕರ್ಮದಲ್ಲಿ ಕರ್ಮ, ಹೇಗೆ ಅಂತ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಮೊನ್ನೆ ಎಲ್ಲ ನೋಡಿದ್ವಿ. ಹಾಗೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲ ಸೇರೆ ಅವನಿಗೆ ಏನಾದರೂ ವ್ಯವಹಾರದಲ್ಲಿ ಈಗ ಇವೆಲ್ಲ ಆಗದೆ, ಹೆಂಡತಿ ಮಕ್ಕಳು ಮದುವೆ, ಅವನೇನೋ ಸಂಸಾರದಲ್ಲಿ ಇದ್ದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವನಿಗೆ ಅಷ್ಟು ದುಃಖ ಆಗೋದಿಲ್ಲ. ಒಂದು ದೃಷ್ಟಿ ಹೇಳಬೇಕು ಅಂದರೆ ಆಗದೇ ಇಲ್ಲ. ಬಟ್ ಅವನ ಮೇಲ್ಗಡೆ ಆಳೋದು ಗಿಳೋದು ಅದೇನಾದರೂ ಇರ್ಬೋದು, ಅದು ಬೇರೆ. ಬಟ್ ನಿಜವಾಗ್ಲೂ ಅವನಿಗೆ ಒಳಗಡೆಯಿಂದ ಆನಂದವಾಗೇ ಇರ್ತಾನೆ. ಅವನು ಕಿಂಚಿತ್ ಏರುಪೇರಾಗಿರೋದಿಲ್ಲ. ಯಾಕೆ? ಚಿನ್ನ ಗೊತ್ತಾದ ಮೇಲೆ ಅಕಸ್ಮಾತ್ ಒಡವೆ ಹೋದ್ರು ಮತ್ತೆ ಮಾಡಿಸ್ಕೋಬೋದು. ಹಾಗೆ ಈ ಅವನ ಶರೀರ ಆತ್ಮನಿಗೆ ಸಾವಿಲ್ಲ. ಇದೆಲ್ಲ ಚೆನ್ನಾಗಿ ಅವನಿಗೆ ಅರ್ಥ ಆಗಿರುತ್ತೆ. ಆದ್ದರಿಂದ ಈ ಎಕ್ಸಾಂಪಲ್ಸ್ನಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದಾಯಿತು. ಈಗ ಇನ್ನೊಂದು ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಈ ಕೂಡ ದೃಷ್ಟಾಂತಕ್ಕೂ ದ್ರಾಷ್ಟಾಂತಿಕದಲ್ಲೂ ಆತ್ಮ ಅನಾತ್ಮ ಅಂತ ನಾವು ತಿಳ್ಕೊಂಡು ಆತ್ಮತತ್ವದಲ್ಲಿ ನಿಂತಾಗ ವ್ಯತ್ಯಾಸ ಏನು ವ್ಯತ್ಯಾಸ ಆಗುತ್ತಿದೆ? ಮೊನ್ನೆ ನಾವು ಮಾಡಿದ್ದೀವಿ ಇದನ್ನು. ಯಾರಾದರೂ ನಿಮಗೆ ನೆನಪು ಕೊಡ್ತೀನಿ.
ಈಗ 3 ಎಕ್ಸಾಂಪಲ್ಸ್ಗಳು ಹೇಳಿದ್ರು ಅವರು, ನೆನಪಿದೆಯಾ ಅದು? ಅದರಲ್ಲಿ 2ನೇ ಎಕ್ಸಾಂಪಲ್ ಇದು ತುಂಬಾ ಇಂಪಾರ್ಟೆಂಟ್. ಈ 2ನೇ ಎಕ್ಸಾಂಪಲ್ ನನಗೆ ಇಂಪಾರ್ಟೆಂಟ್ ಬೇಕಾಗಿರೋದು. ಏನದು 2ನೇ ಎಕ್ಸಾಂಪಲ್ಲು? ಈಗ ಹಾವು ಹಗ್ಗದಲ್ಲಿ ನಾನು ಟೋಪಿ ಬಿದ್ದೆ ಅಂತ ಇಟ್ಕೊಳ್ರಿ, ನಮ್ಮ ಮನೆ ಹಿತ್ತಲಲ್ಲಿ ಟೋಪಿ ಬಿದ್ದೆ, ಹಾವು ಹಗ್ಗ ಅಂತ. ಮತ್ತಿನ್ನು ಲೈಫ್ನಲ್ಲಿ ಯಾವಾಗಲೂ ಹಗ್ಗವನ್ನು ಕಂಡು ಹಾವು ಅಂತ ನಾನು ಭಯ ಪಡೋದಿಲ್ವಾ? ಪ್ರಶ್ನೆ ಕೇಳ್ತಾ ಇದ್ದೆ. ಬೇರೆ ಕಾಲ ಬೇರೆ ದೇಶದಲ್ಲಿ ಆಗ್ಬೋದು ಸರ್, ಆಗ್ಬೋದು. ಆಗುತ್ತೆ. ಯಾಕಾಗೋದಿಲ್ಲ? ಆಗುತ್ತೆ ಅಲ್ವಾ? ನೀವು ಒಂದ್ಸಾರಿ ಆತ್ಮ ತಿಳ್ಕೊಂಡ್ರೆ ತಿರ್ಗಾ ಟೋಪಿ ಬೀಳ್ಬೋದಾ? ಪ್ರಶ್ನೆ ಇಲ್ಲ ಸರ್, ಇಲ್ಲ, ಖಂಡಿತ ಇಲ್ಲ. ಯಾಕೆ ಇಲ್ಲ ಸರ್, ಒಂದ್ಸಲಿ ಅಂದ್ರೆ ಸತ್ಯ ಏನೊಂದು ಗೊತ್ತಾಗ್ಬಿಟ್ಟಿರುತ್ತಲ್ವಾ? ಇಲ್ಲ, ಗೊತ್ತಾಗುತ್ತೆ. ಹಗ್ಗ ಸತ್ಯ ಅಂತ ಗೊತ್ತಾಗಿರುತ್ತೆ ನಿಮ್ಗೆ. ಅಲ್ಲಿ ಅದಕ್ಕೆ ಕಾಲ ದೇಶಗಳು ಇಲ್ವಲ್ಲ, ಅದು ಮೀರಿರೋದಲ್ವಾ ಆ ಸತ್ಯ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಕರೆಕ್ಟು, ಇಲ್ಲಿ ಕಾಲ ದೇಶಗಳಿದೆ, ಅದಕ್ಕಿಲ್ಲ, ಅದು ಕಾಲ ದೇಶಗಳನ್ನ ಮೀರಿದೆ. ಬಟ್ ಇದು ಒಂದೇ, ಏಕಮೇವ ಅದ್ವಿತೀಯಂ, ಅದ್ವೈತ ತತ್ವ. ನೀವು ಒಂದ್ಸಾರಿ ತಿಳ್ಕೊಂಡ್ಬಿಟ್ರೆ ಮತ್ತಿನ್ ತಿಳ್ಕೊಬೇಕಾಗಿಲ್ಲ. ತಿರ್ಗಾ ಟೋಪಿ ಬೀಳ್ತೇನೆ ಅಂತಿಲ್ಲ. ಅಕಸ್ಮಾತ್ ಟೋಪಿ ಬೀಳ್ತೇನೆ ಅಂದ್ರೆ ಹುಟ್ಟು ಬರ್ತೇನೆ ಅಂತ ಅರ್ಥ. ಎಷ್ಟು ವ್ಯತ್ಯಾಸ ಆಗ್ಬಿಡುತ್ತೆ ನೋಡ್ರಿ. ಅದಕ್ಕೆ ಅದಕ್ಕೆ ಇದಕ್ಕೆ ಹೇಳೋದನ್ನ ಫುಲ್ ಸ್ಟಾಪ್, ಬೀಸೋದೊಂಡೆಗೆ ತಪ್ಪಿಸ್ಕೊಳ್ಳೋದಲ್ಲ, ಮತ್ತೆ ರೂಮ್ನಲ್ಲಿರೋ ಕೊಠಡಿಲಿ ಇಲ್ಲಿರೋ ಸಾಮಾನು ಅಲ್ಲಿಡೋದಲ್ಲ, ಬೆಟ್ಟಕ್ಕೆ ಕಲ್ಲೆತ್ತಾಕೋದ ಅಲ್ಲ, ರ್ಯಾಟ್ ರೇಸ್ ಮನೆಯಲ್ಲಿ ಎಲ್ಲವೂ ನಿಂತೋಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್. ಅದಕ್ಕೆ ಹೇಳಿದರು, ಎಲ್ಲ ವಿದ್ಯೆಗಳಿಗಿಂತ ಈ ವಿದ್ಯೆ ಅತ್ಯಂತ ಶ್ರೇಷ್ಠ ಅಂತ. ಎಲ್ಲರೂ ಹೋಗ್ಲಿರೋದು ಇದನ್ನೇ. ಗೊತ್ತಿರೋರು, ಗೊತ್ತಿಲ್ಲದಿರೋರು ಏನೋ ಬೇರೆ ಬೇರೆ ವಿದ್ಯೆಗಳು ಹೇಳ್ತಾರೆ. ಇದು 2ನೇ ಇಂಪಾರ್ಟೆಂಟ್. ಮೊದಲನೇ ಇಂಪಾರ್ಟೆಂಟ್ನಲ್ಲಿ ಈ ದೃಷ್ಟಾಂತಗಳಲ್ಲಿ ವ್ಯತ್ಯಾಸನ ಹೇಳಿದ್ರು ಅವರು ಸ್ವಾಮಿಗಳು. ಮೊದಲನೇದರಲ್ಲಿ ಕಾಲ ದೇಶ ಕಾರ್ಯ ಕಾರಣ ಭಾವದಲ್ಲಿರೋ ಆಗ್ತಾ ಇರುತ್ತಿದ್ದು ಏನೋ ಅಧ್ಯಾಸನೆ. ಅದು ಎರಡೂ ಒಂದು ವ್ಯವಹಾರದಲ್ಲಿ ಇರಬೇಕು. ನನಗೆ ವಿಷಯ ಆಗಿರಬೇಕು ಎರಡನ್ನು. ಯಾಕೆ ವ್ಯವಹಾರದಲ್ಲಿರಬೇಕು? ನಿಜವಾಗ್ಲೂ ನಾನು ಹಾವು ಅಂತ ಭಯಪಡಬೇಕಾದ್ರೆ ಹಾವು ಕಾಡಿನಲ್ಲೋ ಹುತ್ತದಲ್ಲೋ ಇರಬೇಕು, ಆ ಥರ. ಸೊ ಅದರಿಂದ ಅಲ್ಲಿ ಅದರ ದೇಶ ಕಾಲ ಕಾರ್ಯ ಕಾರಣ ಭಾವಕ್ಕೆ ಒಳಪಟ್ಟಿರುತ್ತೆ. ಮತ್ತೆಲ್ಲ ಅಫ್ಕೋರ್ಸ್ ಎಲ್ಲ ದೃಷ್ಟಾಂತಗಳು ನನಗೆ ವಿಷಯವೇ ಆಗಿರಬೇಕು, ಬೇರೆ ದಾರಿನೆಲ್ಲ ಹೇಳಿದ್ರಲ್ಲ ದಿವ್ಯ, ಹಾಗೆ ಕರೆಕ್ಟು. ಮತ್ತು ಇದು ಆದಿ ಅನಾದಿ ಆಗುಂತಕ ನೈಸರ್ಗಿಕ ಸ್ವಾಭಾವಿಕ. ಯಾವುದೋ ನಮಗಾಗ್ತಾ ಇರೋ ಆತ್ಮ ಅನಾತ್ಮಗಳ ಕಲಬೆರಕೆ ಯಾವಾಗಾಯಿತು, ಎಲ್ಲಾಯಿತು, ಹೇಗಾಯಿತು ಇಲ್ಲ, ನೈಸರ್ಗಿಕ, ಪ್ರತಿಯೊಬ್ಬರಿಗೂ ಸಹಜವಾಗಿ ದೇವತೆಗಳಿಂದ ಹಿಡಿದು ಹುಟ್ಟಿದ ಮೇಲೆ ಅವತಾರ ಪುರುಷರು ಬಿಟ್ಟು ಹುಟ್ಟಿದ್ದೀನಿ ಅಂತಂದರೆ ಎಲ್ರಿಗೂ ಯಾರಿಗೂ ಬಿಡೋದಿಲ್ಲ. ದೇವತೆಗಳು, ರಾಕ್ಷಸರು, ಗಂಧರ್ವರು, ಯಕ್ಷರು, ಕಿನ್ನರು, ಯಾರನ್ನ ಬೇಕಾದರೂ ಹೇಳ್ರಿ, ಎಲ್ರಿಗೂ ಇದು ಆಗ್ತಾ ಯಾವಾಗಲೂ ಆಗೇ ಇರಲೇಬೇಕು, ಆಗಿರಲೇಬೇಕು, ಇದಾಗಿರುತ್ತೆ ಹಾಗೆ. ಇದು ಒಂದು ಡಿಫ್ರೆನ್ಸ್ ಹೇಳಿದ್ರು. ಎರಡನೇದು ಅದನ್ನು ಹೇಳಿದ್ರು. ಮೂರನೇ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟು, ಅದು ಅವಿದ್ಯೆಯ ಕಾಲದಲ್ಲಿ ತೋರದೆ ಮರೆಯಾಗಿರುತ್ತದೆ. ಇಂಪಾರ್ಟೆಂಟ್ ಇದು ಮೂರನೇದು. ಯಾವುದೋ ಅರ್ಥ ಆಯ್ತಾ ಯಾರಿಗಾದ್ರು? ಇದು ಅವಿದ್ಯೆಯ ಕಾಲ, ಅದು ಯಾವುದು ಎಕ್ಸಾಂಪಲ್ ದೃಷ್ಟಾಂತದಲ್ಲಿ ಅವಿದ್ಯೆಯ ಕಾಲದಲ್ಲಿ ತೋರದೆ ಮರೆಯಾಗಿರುತ್ತದೆ. ಯಾವುದು ಮರೆಯಾಗಿರುತ್ತೆ? ನಾನು ದೃಷ್ಟಾಂತ ಎಕ್ಸಾಂಪಲ್ ಅಲ್ಲಲ್ಲ, ದೃಷ್ಟಾಂತದಲ್ಲಿ ಹೇಳ್ತಾ ಇದ್ದೇನೆ. ದೃಷ್ಟಾಂತದಲ್ಲಿ
ನಮಗೆ ಅಧ್ಯಾಸ ಆದಾಗ, ನೀವು ಹಾವು ಅಂತ ಭಯಪಡುವಾಗ ಮತ್ತು ಬೆಳ್ಳಿ ಅಂತ ತಿಳ್ಕೊಳ್ಳುವಾಗ, ಇದು ನೀರು ಅಂತ ತಿಳ್ಕೊಳ್ಳುವಾಗ ನಿಮಗೆ ಹಗ್ಗ, ಕಪ್ಪೆಚಿಪ್ಪು ಮತ್ತು ಮರಳುಕಾಡು ಅಂತ ಅಪ್ರಾಣಿಗೂ ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಅದು ಇಂಪಾರ್ಟೆಂಟ್. ಆದರೆ ಇಲ್ಲಿ ದ್ರಾಷ್ಟಾಂತಿಕದಲ್ಲೇ ನಾನು ಶರೀರವನ್ನು ನಾನು ಅಂತ ತಿಳ್ಕೊಂಡಿದ್ರು ನಾವೇನಾಗಿರ್ತೀವಿ? ಅವನು ತಿಳ್ಕೊಳ್ಳಿ ಬಿಡ್ಲಿ, ಏನಾಗಿರ್ತೀವಿ? ಆತ್ಮತತ್ವವಾಗಿರ್ತೀವಿ. ಅವನು ತಿಳ್ಕೊಂಡಿಲ್ಲ ಅಷ್ಟೇ. ಇದು ಇಂಪಾರ್ಟೆಂಟು. ಈ 3 ಪಾಯಿಂಟ್ಗಳನ್ನ ನೀವು ಎಕ್ಸಾಂಪಲ್ ದೃಷ್ಟಾಂತಗಳಿಗೆ ಇಟ್ಕೊಂಡಾಗ ನಮಗೆ ಬೆನಿಫಿಟ್ ಆಗುತ್ತೆ ಅಷ್ಟೇ. ಸೊ ಅದನ್ನೇ ಇವಾಗ ಅಲ್ಲಿ ಅವರು ಸ್ವಲ್ಪ ಎತ್ಕೊಂಡು ಹೇಳ್ತಾ ಇದ್ದಾರೆ. ನೆರಳು, ಪ್ರತಿಬಿಂಬ ಮುಂತಾದವುಗಳು ತೋರುವಾಗಲೂ ಅವು ನಿಜವಾಗಿರುವ ಪದಾರ್ಥಗಳೆಂದು ಯಾರೂ ನಂಬುವುದಿಲ್ಲವಷ್ಟೇ. ನೋಡ್ರಿ, ಇದರಲ್ಲಿ ನಾವು ನೋಡಿದ್ರೆ ಇಷ್ಟು ವಿವರವಾಗಿ ಗೊತ್ತಾಗುತ್ತೆ ನಮಗೆ. ಹಾಗೆಯೇ ದೃಷ್ಟಾಂತಗಳು, ಪ್ರತ್ಯಕ್ಷಾದಿ ಪ್ರಮಾಣಗಳು, ಶಾಸ್ತ್ರವಚನಗಳು ಮುಂತಾದವುಗಳು ಪರಮಾರ್ಥ ದೃಷ್ಟಿಯಿಂದ ಸತ್ಯವಲ್ಲವಾದ್ದರಿಂದ ಪರಮಾತ್ಮನೊಬ್ಬನೇ ಪರಮಾರ್ಥ ಸತ್ಯ. ಇಲ್ಲಿ ಇದನ್ನು ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ? ದೃಷ್ಟಾಂತಗಳು, ಪ್ರತ್ಯಕ್ಷಾದಿ ಪ್ರಮಾಣಗಳು, ಶಾಸ್ತ್ರವಚನಗಳು ಮುಂತಾದವುಗಳು ಪರಮಾರ್ಥ ದೃಷ್ಟಿಯಿಂದ ಸತ್ಯವಲ್ಲ. ಕರೆಕ್ಟ್. ಈಗ ನಾವು ಆತ್ಮನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಕರ್ಮಕಾಂಡಕ್ಕೂ ಕರ್ಮಕಾಂಡ ಉಪಾಸನ ಕಾಂಡ ಒಂದು ಕಡೆ ಇರುತ್ತೆ. ನಂಬ್ಕೋಬೇಕು, ಶ್ರದ್ಧೆ ಭಕ್ತಿ ಬೇಕು. ಇದಕ್ಕೆ ಜ್ಞಾನಕಾಂಡಕ್ಕೆ ನಂಬಿಕೆ, ಶ್ರದ್ಧೆ, ಭಕ್ತಿ ಮತ್ತು ಎರಡಕ್ಕೂ ಕೂಡ ಕಾಮನ್ ಆಗಿ ಯಾವುದು ಪ್ರಮಾಣ? ಯಾವುದು ಪ್ರಮಾಣ? ಕರ್ಮಕಾಂಡ ಉಪಾಸನ ಶಾಸ್ತ್ರವೇ ಪ್ರಮಾಣ ಅಲ್ವಾ? ಶಾಸ್ತ್ರ ಪ್ರಮಾಣ. ಸೊ ಈಗ ನನಗೆ ಈ ಕರ್ಮಕಾಂಡ ಉಪಾಸನ ಕಾಂಡಕ್ಕೂ ಶಾಸ್ತ್ರವೇ ಪ್ರಮಾಣ, ಇದಕ್ಕೂ ಶಾಸ್ತ್ರವೇ ಪ್ರಮಾಣ. ಆದರೆ ಅದನ್ನು ಕರ್ಮಕಾಂಡ ಉಪಾಸನ ಕಾಂಡ ಇದ್ದಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಇಟ್ಕೊಂಡಿರಬೇಕು. ಇದಕ್ಕೂ ಅದು ಬೇಕು. ಬಟ್ ಇದು ಅಷ್ಟರ ಮೇಲೆ ಡಿಪೆಂಡ್ ಆಗಲ್ಲ. ಜ್ಞಾನಕಾಂಡ ಇದಕ್ಕಿನ್ನೂ ಕೆಲವೇನು ಹೇಳ್ತಾರೆ. ಏನದು? ಸಾರ್ವತ್ರಿಕ ಪೂರ್ಣಾನುಭವ, ಆಮೇಲೆ ಸಾಕ್ಷಿನ್ ಗುರುತಿಸೋದು, ಅಧ್ಯಾರೋಪ ಅಪವಾದ ಕ್ರಿಯೆ. ಅದು ಇದ್ದೇ ಇರುತ್ತೆ ಅದರ ಜೊತೆಯಲ್ಲಿ. ನಾನು ಯಾವಾಗಲೂ 5 ಬೆರಳು ಇಟ್ಕೊಂಡು ತೋರಿಸ್ತಾ ಇದ್ದೆ. ಕರೆಕ್ಟು. ಸಾರ್ವತ್ರಿಕ ಪೂರ್ಣಾನುಭವ, ಅದರಿಂದನೇ ನೀವು ಸಾಕ್ಷಿನ ಗುರುತಿಸಿದ್ರಿ. ಇನ್ನು 3 ಒಂದು ಹೇಳಿದ್ರಿ ನೀವು, ಒಂದು ನೀವು ಹೇಳಿದ್ರಿ. ಅಲ್ಲಲ್ಲ, ಧರ್ಮ ಜಿಜ್ಞಾಸೆ ಅಲ್ಲ, ಒಂದು ನೀವು ಹೇಳಿದ್ರಿ. ಏನದು? ಅದೇ ಸಾರ್ವತ್ರಿಕ ಪೂರ್ಣಾನುಭವ ಹೇಳಿದ್ರಿ. ನೆಕ್ಸ್ಟ್ ಒಂದು ಯಾವ್ದಮ್ಮ? ಅಧ್ಯಾರೋಪ ಅಪವಾದ, ವಸ್ತುತಂತ್ರ ಅಲ್ಲ, ಅದು 5 ಬೇರೆ, ಅದು ಬೇರೆ. ಆ 5 ನಾವು ತಿಳ್ಕೊಂಡಿದ್ರೆ ಶಾಸ್ತ್ರ ಯಾರಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು 5, ಅದು ಬೇರೆ. ಇಲ್ಲಿ ನಾವು ಕರ್ಮಕಾಂಡ ಉಪಾಸನ ಕಾಂಡ ಒಂದು ಕಡೆಗೆ ಇಟ್ಕೊಂಡು ಜ್ಞಾನಕಾಂಡ ಒಂದು ಕಡೆ ಇಟ್ಕೊಂಡ್ರೆ ಎರಡಕ್ಕೂ ಶಾಸ್ತ್ರವೇ ಪ್ರಮಾಣ, ಎರಡಕ್ಕೂ ನಂಬಿಕೆ, ಶ್ರದ್ಧೆ, ಭಕ್ತಿ ಬೇಕು. ಬಟ್ ಮಿಕ್ಕಿರೋದು ಇದಕ್ಕೆ ಇದು ಅಷ್ಟರಲ್ಲೇ ನಂಬ್ಕೊಳ್ಳೋದೇನಲ್ಲ. ಅದಕ್ಕೋಸ್ಕರನೇ ಇದಕ್ಕೆ ಏನಂತಾರೆ, ಇದಕ್ಕೆ ನಾವು ಇದು ಗುರುಗಳು ಅನುಭವದಲ್ಲಿ ನಿಂತಿರ್ತಾರೆ, ನಾವು ಆ ಮಟ್ಟಕ್ಕೆ ಅನುಭವಕ್ಕೇರಿ ನಿಲ್ಬೇಕು. ಅದೊಂದು ಪಾಯಿಂಟ್. ಅವರು ನಮ್ಗೆ ತೋರಿಸ್ಕೊಡ್ತಾರೆ. ಇದೊಂದು ಪಾಯಿಂಟ್. ನಂಬಿಕೆ ಶ್ರದ್ಧೆಯಿಂದ ನೋಡ್ಕೊಂಡು ನಾವು ನಿಂತಿರ್ತಾರೆ, ನಾವು ಅದೇ ಮನಸ್ಸಿನ ಸ್ಥಿತಿಗೆ ಹೋಗಿ ನಿಂತ್ಕೊಂಡಾಗ ಆವಾಗ
ಶಾಸ್ತ್ರದಲ್ಲಿ ಹೇಳ್ತಾ ಇರೋದು ಸರಿಯಾದ ತಪ್ಪ ನಮಗೂ ಚೆನ್ನಾಗಿ ಗೊತ್ತಾಗುತ್ತೆ. ಇದಕ್ಕೆ ತತ್ವದಲ್ಲಿ ನಿಂತವರು ದೃಷ್ಟಾಂತ ಇದ್ದಾರೆ, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ. ಸೊ ನೀವು ಸಾಧನೆ ಮಾಡಿರಿ, ನೀವು ನಿಂತ್ಕೊತೀರ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೀವು ಒಂದು ಹೇಳಿದ್ರಿ, ಸಾರ್ವತ್ರಿಕ ಪೂರ್ಣಾನುಭವದಿಂದ ಸಾಕ್ಷಿನ ಗುರುತಿಸೋದು. ಅಷ್ಟಾದಮೇಲೆ ಎರಡನೇದು ಅನುಭವ ಗಮ್ಯವಾದ ತರ್ಕ ಅಥವಾ ಶಾಸ್ತ್ರಯುಕ್ತವಾದ ತರ್ಕ. ಇವೆರಡೂ ಇಂಪಾರ್ಟೆಂಟ್. ಸಾರ್ವತ್ರಿಕ ಪೂರ್ಣಾನುಭವದಿಂದ ಸಾಕ್ಷಿನ ಗುರುತಿಸೋದು ಮತ್ತು ತರ್ಕ. ತರ್ಕ ಇಲ್ಲದೆ ನಾವು ಕಲ್ತ್ಕೊಳ್ಳೋದು ತುಂಬ ಕಷ್ಟ. ತರ್ಕ ಬೇಕು. ಬೇರೆಯವರು ತರ್ಕ ಉಪಯೋಗಿಸ್ತಾರೆ, ಬೇರೆಯವರು ಉಪಯೋಗಿಸೋದಕ್ಕೂ ನಾವು ಉಪಯೋಗಿಸೋದಕ್ಕೂ ವ್ಯತ್ಯಾಸ, ಇದು ದೊಡ್ಡ ವ್ಯತ್ಯಾಸ. ಅದಕ್ಕೋಸ್ಕರನೇ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಯ್. ಸೊ ಇಷ್ಟು. ಅದಕ್ಕೋಸ್ಕರ ಇಲ್ಲಿ ದೃಷ್ಟಾಂತಗಳು, ಪ್ರತ್ಯಕ್ಷಾದಿ ಪ್ರಮಾಣಗಳು, ಶಾಸ್ತ್ರವಚನಗಳು ಹೀಗೆಲ್ಲ ಮುಂತಾದವುಗಳು ಪರಮಾರ್ಥ ದೃಷ್ಟಿಯಿಂದ ಸತ್ಯ ಅಲ್ಲ. ಹಾಗೆ ಈ ಶಾಸ್ತ್ರವಚನಗಳನ್ನು ಕೂಡ ಸತ್ಯವಲ್ಲ ಅಂತಾರಲ್ಲ, ಕರೆಕ್ಟಾ? ಶಾಸ್ತ್ರಗಳು ಸತ್ಯನೇ. ಪಾರಮಾರ್ಥಿಕ ದೃಷ್ಟಿಯಿಂದ ಅವುಗಳೆಲ್ಲ ಪಾರಮಾರ್ಥಿಕ ದೃಷ್ಟಿಯಿಂದ ಇರೋದೇ ಒಂದು, ಗುರು ಶಿಷ್ಯ ಶಾಸ್ತ್ರ ಅವೆಲ್ಲ ಏನಿರೋದೇ ಇಲ್ಲ, ಒಂದೇ ಇರುತ್ತೆ. ಬಟ್ ವ್ಯಾವಹಾರಿಕ ದೃಷ್ಟಿಯಿಂದ ಇದೆಲ್ಲ ಬೇರೆ ಬೇರೆ ಅಷ್ಟೇ. ಈಗ ನಮ್ಮ ಲೌಕಿಕ ವ್ಯವಹಾರಕ್ಕೆ ಯಾವ್ಯಾವ ಪ್ರಮಾಣಗಳು ಬೇಕು? ಲೌಕಿಕ ವ್ಯವಹಾರಕ್ಕೆ ಯಾವ ಪ್ರಮಾಣಗಳು ಬೇಕು? ವ್ಯವಹಾರ ಮಾಡಿ ಪ್ರತ್ಯಕ್ಷ ಪ್ರಮಾಣ, ಅನುಮಾನ, ಆಮೇಲೆ ಉಪಲಬ್ಧಿ, ಉಪಲಬ್ಧಿ, ಅನುಪಲಬ್ಧಿ, ಅರ್ಥಾಪತ್ತಿ. ಶಾಸ್ತ್ರ ಪ್ರಮಾಣವೂ ಬೇಕು. ಇಲ್ಲಿ ಶಾಸ್ತ್ರ ಅನ್ನೋ ಬದಲು ಹಿರಿಯರ ಪ್ರವಚನ ಅಲ್ಲ, ಹಿರಿಯರ ವಚನ ಅಥವಾ ನಮಗೆ ನಂಬಿಕೆ ಇರೋರದು ಬೇಕು ಅಲ್ವಾ? ಅಲ್ವಾ? ಹೌದು ಸರ್. ಎಲ್ಲಿ ಬೇಕಾಗುತ್ತೆ ನಿಮಗೆ? ಎಲ್ಲಿ ಬೇಕಾಗುತ್ತೆ? ನೀವು ವೇದಾಂತ ಕರ್ಮಕಾಂಡ, ಉಪಾಸನಕಾಂಡ, ಇದು ಜ್ಞಾನಕಾಂಡ ಪಕ್ಕಕ್ಕೆ ಎತ್ತಿಡ್ರಿ, ಇನ್ಯಾವಾಗ ಬೇಕಾಗುತ್ತೆ ನಮಗೆ ಹಿರಿಯರ ಮಾತು? ಅದೇ ಇವಾಗ ತಂದೆ ಮಕ್ಕಳು ನಾವು ಅವ್ರು ಹೇಳ್ದಂಗೆ ನಾವು ನಂಬ್ತೀರಿ, ಅವ್ರ ಮಕ್ಳೇ ನಾವು, ಆತರ ಅಲ್ವಾ? ನೋಡ್ರಿ, ಇದನ್ನು ಶಾಸ್ತ್ರ ಪ್ರಮಾಣ ಅಂತ ಕರೀತಾರೆ. ಶಾಸ್ತ್ರ ಅಂತಂದ್ರೆ ಗೊತ್ತಿರೋರು, ಹಿರಿಯರು, ಹೀಗೆಲ್ಲ. ಸೊ ಅದರಿಂದ ನಾವು ಎಷ್ಟೊಂದು ಜನ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ, ಏನು ನಂಬಿಕೆ ದೇವರಿದ್ದಾನೆ ಅನ್ನೋದಕ್ಕೆ ಅಂತ. ನಾವು ಹೇಳಬೇಕು ಅವ್ರಿಗೆ, ನಿಮ್ಗೆ ತಂದೆ ತಾಯಿಗಳಿವರು ಅಂತ ನಿನಗೇನು ನಂಬಿಕೆ ಅಂತ ಕೇಳಬೇಕು ಅವನಿಗೆ, ಅಷ್ಟೇ ಅಲ್ವಾ? ಏನೋ ಒಂದು ಕಣ್ಣಾರೆ ಕಂಡಿದ್ದಾನ? ಪ್ರತ್ಯಕ್ಷ ಪ್ರಮಾಣನ ಅಥವಾ ಅನುಮಾನ ಪ್ರಮಾಣ ಮಾಡಿರ್ಬೋದು, ಅದು ಬೇರೆ. ಪ್ರತ್ಯಕ್ಷ ಪ್ರಮಾಣವೇನೋ ಅಲ್ಲ. ಹೇಗಿದೆ ನೋಡ್ರಿ. ಸೊ ಇದರಿಂದ ಎಲ್ಲವೂ ನಾವು ನಂಬಿಕೆ, ಶ್ರದ್ಧೆ ಇದು ಇದ್ದೇ ಇದೆ, ಹುಟ್ಟದಾಗ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಸ್ವರ್ಗ ನರಕ ಅವು ಅಂತೆ ಶಾಸ್ತ್ರದಿಂದಾನೇ ತಿಳ್ಕೋಬೇಕು, ಬೇರೆ ದಾರಿ ಇಲ್ಲ. ಸೊ ಇಷ್ಟಿರುತ್ತದಲ್ಲ. ಸೊ ಇನ್ನೊಂದು ನಾವಿಷ್ಟು ತಿಳ್ಕೊಂಡ್ರೆ ಸಾಕು, ಎಲ್ಲ ಆಲ್ಮೋಸ್ಟ್ ಕವರ್ ಅಪ್ ಮಾಡಿದ್ದೀವಿ. ಇನ್ನೂ ಒಂದು ಪಾಯಿಂಟ್ ಇದೆ, ಅದನ್ನು ಬೇಕಾದ ಸಲ ಮಾಡಿದ್ದೀವಿ, ಬಿಟ್ಬಿಡ್ತೀವಿ. ಇವಾಗ ಇಲ್ಲಿ ಶಾಸ್ತ್ರ ಪ್ರಮಾಣದಲ್ಲಿ ಈ ಮನೆಯೆಲ್ಲ ಮಾಡಿದ್ವಿ. ತಿರ್ಗಾ ಯಾವುದೋ ಅವಸ್ಥಾತ್ರಯ ಚಂದ್ರಿಕೆಯಲ್ಲಿ 45ನೇ ಚಾಪ್ಟರ್ನ ಶಾಸ್ತ್ರ ಪ್ರಮಾಣ ಅಂತ ತೊಗೊಂಡು ಸ್ವಾಮಿಗಳು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅದನ್ನೆಲ್ಲ ನಾವು ಮಾಡಿದ್ದಾಯಿತು. ಆ ಪಾಯಿಂಟ್ಗಳೆಲ್ಲ ಇಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಶಾಸ್ತ್ರ ಪ್ರಮಾಣ ಅಂತ ಹೇಗೆ ಹೇಳ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ನಮ್ಮದು ಏನಂತಾರೆ, ಇದಕ್ಕೆ
ಸನಾತನ ವೈದಿಕ ಧರ್ಮ ಅಂತ ಯಾಕೆ ಬಂತು ಅನ್ನೋದಕ್ಕೆ ಇದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ನಮ್ಮ ಮುಂದಕ್ಕೆ ಹೋಗೋಣ ಇಲ್ಲಿಂದ. ಪರಮಾತ್ಮೊಬ್ಬನೆಂಬ ಪರಮ ಸತ್ಯ ಅಂತ ಸಿದ್ಧಾಂತಕ್ಕೆ ಯಾವ ಹಾನಿ ಆಗೋದಿಲ್ಲ. ಈ ಬೋಧನಾ ಕ್ರಮದಿಂದ ವ್ಯವಹಾರದಲ್ಲಿ ಸತ್ಯ ಮಿಥ್ಯಾದಿ ವಿಭಾಗ, ಪ್ರಮಾಣಗಳು, ಶಾಸ್ತ್ರವಚನಗಳು ವ್ಯವಹಾರದ ಪ್ರಪಂಚದಲ್ಲಿ ನಿಜವಾಗಿಲ್ಲವೆಂದು ಆಗುವುದಿಲ್ಲ ಅಂತ ಸರ್. ವ್ಯವಹಾರಕ್ಕೆ ಬೇಕಾಗತ್ತಿವು ಅಷ್ಟೇ ಹೊರತು ನಮ್ಮ ಇದಕ್ಕೇನು ಬೇಕಾಗತ್ತಿಲ್ಲ. ಕನಸಿನಲ್ಲಿ ಕಾಣುವ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರಗಳು. ಇಲ್ಲಿ ನಿಂದು ಇಂಪಾರ್ಟೆಂಟ್ ಏನು ಯಾವುದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇವರು? ಈಗ ಗುರು ಶಿಷ್ಯ ಶಾಸ್ತ್ರ ಮೋಕ್ಷ ಇವೆಲ್ಲವೂ ಎಲ್ಲಿರುತ್ತೆ ಅಂತ ಎಲ್ಲ ಸತ್ಯವ ಅಂತ ಪ್ರಶ್ನೆ. ಗುರು ಶಿಷ್ಯ ಬಂಧ ಮೋಕ್ಷ ಇವೆಲ್ಲವೂ ಅವಸ್ಥೆ ಒಳಗಿರುತ್ತೆ ಇದೆಲ್ಲ. ಅದರಿಂದ ಇವು ಸತ್ಯವಲ್ಲವ? ದೃಶ್ಯ ಪ್ರಪಂಚಕ್ಕೆ ನಮ್ಗೆ ಅದು ಸತ್ಯನೇ ಅನ್ಸತ್ತೆ. ದೃಶ್ಯ ಪ್ರಪಂಚದಲ್ಲಿ ಸತ್ಯ ಇದ್ದೇ ಇರುತ್ತೆ, ಕಾಣೆ ಅದು ಅನುಭವ ಆಗಿತ್ತಾಗ್ತಾ ಇರುತ್ತೆ, ಅದು ನೋಡ್ದಂಗೆ ಇರುತ್ತೆ, ಕಾಣ್ದಂಗೆ ಇರುತ್ತೆ, ಪ್ರಮಾತೃತ್ವ ಇದ್ದೇ ಇರುತ್ತೆ. ಅದಕ್ಕೆ ನನ್ನ ಪ್ರಶ್ನೆ, ಇವುಗಳೆಲ್ಲ ವಿದ್ಯೆಯ ಅವಿದ್ಯೆಯ ಎಲ್ಲಿರುತ್ತೆ ಅಂತ. ಈಗ ವಿದ್ಯೆಯಲ್ಲಿರುತ್ತಾ ಅವಿದ್ಯೆಯಲ್ಲಿರುತ್ತಾ? ನಮಗೆ ವಿದ್ಯೆ ಅವಿದ್ಯೆ ಎರಡು ಮಾಡಿದ್ದಾರೆ. ಈವನ್ ಕರ್ಮಕಾಂಡ ಅವಿದ್ಯೆ, ಅದು ಇಂಪಾರ್ಟೆಂಟ್. ಅದೊಂದು ಕರ್ಮಕಾಂಡ ಉಪಾಸನ ಕಾಂಡ ಅದನ್ನು ಬೇಕಾದ್ರೆ ನೀವು ಅವಿದ್ಯೆಯಲ್ಲಿದೆ ಅಂತ ಹೇಳಿ ಸರ್. ಜ್ಞಾನಕಾಂಡವನ್ನು ಕೂಡ ಅಲ್ಲಿ ಗುರು ಶಿಷ್ಯ ಮುಕ್ತನಾಗೋದು ಅವು ಕೂಡ ಅವಿದ್ಯೆಯಲ್ಲಿದೆ ಅಂತ ಅಂದ್ಬಿಡ್ತೀರಲ್ಲ ನೀವು, ಹೆಂಗೆ ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಆರ್ಥಿಕದಲ್ಲಿ ಇದು ಪ್ರಶ್ನೆನೇ ಇಲ್ಲ. ಯಾಕೆ ಹೇಳ್ರೆ, ಅದು ಒಂದೇ ತತ್ವ, ಅಲ್ಲಿ ಎರಡನೇ ವಸ್ತು ಇಲ್ಲ. ಈಗ ನಾವು ಗಾಢನಿದ್ರೆಯಲ್ಲಿದ್ದಾಗ ನಮ್ಮ ಅನುಭವ ನೋಡ್ಕೊಳ್ರಿ. ಗಾಢನಿದ್ರೆಯಲ್ಲಿದ್ದಾಗ ನಾನು ಆತ್ಮನಾಗಿದ್ದೀನಿ, ಓಂಕಾರವಾಗಿದ್ದೀನಿ, ಬ್ರಹ್ಮವಾಗಿದ್ದೀನಿ ಏನಾದರೂ ಅನಿಸುತ್ತಾ? ಅದಕ್ಕೋಸ್ಕರನೇ ಈ ನಾಮರೂಪಗಳೂ ಕೂಡ ಅಭಿಧೇಯ ಅಭಿಧಾನವನ್ನು ಮೀರಿರ್ತೀವಿ. ದೃಶ್ಯ ದ್ರಷ್ಟೃ ಎಲ್ಲವನ್ನೂ ಮೀರಿರ್ತೀವಿ. ವ್ಯವಹಾರ ಪಾರಮಾರ್ಥಿಕ ಅಲ್ಲಿ ಪ್ರಶ್ನೆನೇ ಇಲ್ಲ. ಎಲ್ಲ ಇಲ್ಲಿ ವ್ಯವಹಾರಿಕ ಪಾರಮಾರ್ಥಿಕ ಇವೆಲ್ಲ ಅಲ್ಲಿ ನಿಂತಾಗ ಆತ್ಮ ಅನ್ನೋ ಪ್ರಶ್ನೆನೇ ಇಲ್ಲ, ಏನಿಲ್ಲ. ಯಾಕೆ ಅದು ಒಂದೇ ಇರೋದು, ಅಲ್ಲಿದ್ದಾಗ ಪ್ರಶ್ನೆ ಎಂಥದ್ದು. ಆದ್ದರಿಂದ ಈ ಎಲ್ಲವೂ ಕೂಡ ಅಧ್ಯಾಸದಲ್ಲೇ ಇದೆ, ಅವಿದ್ಯೆಯಲ್ಲೇ ಇದೆ. ನಮಗಿದು ತಿಳಿಸ್ಕೊಡೋದಕ್ಕೋಸ್ಕರ ಉಪಾಯ ಮಾಡ್ತಾರೆ, ಇಷ್ಟು ಸಾಕು. ಸೊ ಇಲ್ಲಿ ನಮಗಿದು ಅರ್ಥ ಆಗಬೇಕಪ್ಪ. ಅದನ್ನು ಅವರು ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಹೇಗಿದು ಹೆಂಗೆ ತೋರಿಸ್ತೀರ ಇವನ್ನಿಷ್ಟು ಕೂಡ ನೀವು ಅವಿದ್ಯೆಯಲ್ಲಿದೆ ಅವಿದ್ಯೆಯಲ್ಲಿದೆ ಅಂತ ಅಂದ್ಬಿಟ್ರಲ್ಲ, ಹೇಗೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ನೆಕ್ಸ್ಟ್ ಉತ್ತರ ಕೊಟ್ಟಿದ್ದಾರೆ. ಓದ್ತೀನಿ, ನಿಮ್ಗೆ ಆನ್ಸರ್ ಸಿಕ್ಕಿದೆ. ಕನಸಿನಲ್ಲಿ ಕಾಣುವ ಪ್ರಮಾತೃ ಪ್ರಮಾಣ ಪ್ರಮೇಯ ವಿಭಾಗಗಳು, ಮತ್ತು ಅಲ್ಲಿ ಶಾಸ್ತ್ರ ದೃಷ್ಟಿಯು ಸೇರಿಸ್ಕೊಳ್ರಿ, ಏನೋ ಶಾಸ್ತ್ರ ವಚನಗಳು ಸೇರಿಸ್ಕೊಳ್ರಿ ಬೇಕಾದರೆ. ಅಲ್ಲೂ ಅವುಗಳನ್ನು ಎಚ್ಚರದ ದೃಷ್ಟಿಯಿಂದ ನೋಡಿದಾಗ ಮಿಥ್ಯೆ ಎಂದೇ ನಿಶ್ಚಿತವಾಗಿದ್ದರೂ ಕನಸಿನ ಸ್ಥಿತಿಯಲ್ಲಿ ಆ ವಿಭಾಗವೆಲ್ಲವನ್ನು ಪರಮಾರ್ಥವೆಂದೇ ಭಾವಿಸಿ ಹೇಗೆ ಜನರು ಆಗ ವ್ಯವಹರಿಸುವರೋ ಹಾಗೆ ಇದನ್ನು ತಿಳಿಯಬೇಕು ಅಲ್ವಾ? ಹಂಗೆ ನೋಡ್ಕೋಬೇಕು ನಾವು. ಅನುಭವದಲ್ಲೂ ಇದೆ ಇದು, ಸುಮ್ಮನೆ ಶಾಸ್ತ್ರ ಹೇಳುತ್ತೆ ಅಂತ ನಂಬಬೇಕಾಗಿಲ್ಲ. ಅದಕ್ಕೆ ಅನುಭವ, ನೇರ ಅನುಭವ ಮತ್ತು ಶಾಸ್ತ್ರ ಏನು ತೋರಿಸುತ್ತೋ ಅದು ನಮ್ಮ ಎಚ್ಚರ ಕನಸು ನಿದ್ದೆ ಒಳಗಡೆ ತೋರಿಸ್ಬಿಡುತ್ತೆ. ಈಗ ನಾವೆಲ್ಲ ಕನಸಿನಲ್ಲಿ ಇದ್ವಿ ಅಂತ ಇಟ್ಕೊಳ್ರಿ, ಇದೇ ಥರ ವಿಚಾರ ಮಾಡ್ತಾ ಇದ್ವಿ. ಈಗ ನಾವು ಕೆಲವರು ಇಲ್ಲಿ ಸರ್ ಇವೆಲ್ಲ ಸರಿ ಸರ್, ಕರ್ಮಕಾಂಡ ಉಪಾಸನ ಕಾಂಡ ಜ್ಞಾನಕಾಂಡ ಬಂದಿದ್ದೆ, ಮೋಕ್ಷ ಗುರು ಶಿಷ್ಯ ಶಾಸ್ತ್ರ ಇವನು ಕೂಡ ನೀವು ಅವಿದ್ಯೆಯಲ್ಲಿದೆ ಅಂತಂದ್ಬಿಟ್ರೆ ಹೆಂಗೆ ಸರ್ ಅಂತ ವಾದ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ರಿ. ಗಬಕ್ಕಂತ ಎಚ್ಚರ ಆಯಿತು, ಈಗ ಎಲ್ಲಿದೆ ಅದು? ಇಲ್ವಲ್ಲ. ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹಾಗೆ ಎಷ್ಟೋ ನಾವು
ಈ ಕನಸಿನ ದೃಷ್ಟಿ ಅಂತ ನೋಡ್ಕೊಂಡ್ಬಿಟ್ರೆ ನಮ್ಮೆಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ನೀವು ಈ ಪ್ರಪಂಚ ಸತ್ಯ ಅಂತೀರ ಅಂತ ಇಟ್ಕೊಳ್ರಿ, ಕನಸನ್ನು ನೋಡ್ಕೊಳ್ರಿ. ಆಮೇಲೆ ಪುನರ್ಜನ್ಮ ಕನಸು ನೋಡ್ಕೊಳ್ರಿ. ಹಾಗೆ ಪ್ರತಿಯೊಂದಕ್ಕೂ ಹಾಗೆ ಶಾಸ್ತ್ರಗಳಲ್ಲಿಯೂ ಬೋಧಕರ ಉಪದೇಶಗಳಲ್ಲಿಯೂ ವ್ಯವಹಾರವನ್ನು ಸಾಧನವಾಗಿಟ್ಟುಕೊಂಡಿದ್ದರೂ ಉಪದೇಶದ ಕೊನೆಯಲ್ಲಿ ಅದೆಲ್ಲವನ್ನು ಪರಮಾರ್ಥವಲ್ಲವೆಂದೇ ಸ್ಪಷ್ಟಪಡಿಸಲಾಗುತ್ತದೆ. ಈವನ್ ಶಾಸ್ತ್ರವಚನವೂ ಕೂಡ ಅಷ್ಟೇ. ನಮ್ಮ ತತ್ವದಲ್ಲಿ ಇವುಗಳನ್ನೆಲ್ಲ ಏನಂತೀವಿ ನಾವು? ಉಪಾಯಗಳು. ನೀವು ಇವಾಗ ನಾನು ಹೇಳಿದ್ರಲ್ಲ, ಅಧ್ಯಾರೋಪ, ಅಪವಾದ ಎಲ್ಲವೂ ಕೂಡ ಏನಿವು? ಉಪಾಯಗಳು. ಆದ್ದರಿಂದ ಈ ಉಪಾಯಗಳು ನಮ್ಮನ್ನು ಏನು ಮಾಡುತ್ತೆ? ದೋಣಿ ನಮ್ಮನ್ನು ನದಿ ದಾಟಿಸುತ್ತೆ. ಉಪಾಯ. ಈ ಉಪಾಯಗಳು ಏನು? ಸತ್ಯವಾ ಅಂತ ಪ್ರಶ್ನೆ. ಯಾರಾದ್ರು? ಅದು ಮಿಥ್ಯೆನೇ, ಅದು ಬೇಕಾಗಿದೆ ಸರ್. ಇಲ್ಲ, ದೃಷ್ಟಿನ ಅದು ಇಲ್ಲ. ಕರೆಕ್ಟು. ಹಾಗಾದ್ರೆ ನಮಗೆ ಉಪಾಯ ಏನು ಮಾಡಿಕೊಡುತ್ತೆ? ನಮಗೆ ಏನು ನಮಗೆ ಏನು ಮಾಡುತ್ತದು? ಏನು ತೋರಿಸುತ್ತೆ? ಅಜ್ಞಾನದಿಂದ ಜ್ಞಾನಕ್ಕೆ ಹೋಗ್ಬೇಕು ಅಂದ್ರೆ ಇದು ಬೇಕೇ ಬೇಕು. ಮೆಥಡ್ ಇದು, ಈ ಮೆಥಡ್ ತೋರಿಸುತ್ತೆ. ಉಪಾಯಗಳು ಉಪೇಯವನ್ನ ತಿಳಿಸ್ಕೊಡುತ್ತೆ ನಮಗೆ. ಉಪೇಯ ಅಂತಂದ್ರೆ ಇಲ್ಲಿ ನಮಗೆ ಆತ್ಮ. ಸರ್, ನೀವು ಆತ್ಮನ ನಾವು ಉಪೇಯ ಅಂತ ಕರಿತೀರಾ ಅಂತ ಪ್ರಶ್ನೆ ಮಾಡಿದ್ರೆ ವ್ಯವಹಾರ ದೃಷ್ಟಿಯಿಂದ ಹಂಗೆ ಕರೆಯೋದಲ್ವಾ? ಹಾಗೆ ಯಾರಿಗಾದ್ರೂ ಏನಾದ್ರು ಗೊತ್ತಿದ್ರೆ ಹೇಳ್ರಿ. ನಿಮ್ಮ ಮನ್ಸಿಗೆ ಏನೇನು ಹೊಳೆಯುತ್ತೋ ಅಥವಾ ಬೇರೆ ಕಡೆ ಎಲ್ಲಾದರೂ ಓದಿದ್ರೆ ಇವೆಲ್ಲ ಇಲ್ಲಿ ಸೇರಿಸ್ಕೋಬೋದು ನಾವು. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿಯೂ ಬೋಧಕರ ಉಪದೇಶಗಳಲ್ಲಿ ವ್ಯವಹಾರವನ್ನು ಸಾಧನವಾಗಿಟ್ಕೊಂಡಿದ್ದರು. ಉಪದೇಶದ ಕೊನೆಯಲ್ಲಿ ಅದೆಲ್ಲವನ್ನು ಪರಮಾರ್ಥ ಅಲ್ಲ ಅಂತ ಸ್ಪಷ್ಟವಾಗುತ್ತೆ. ಈ ಕ್ರಮಕ್ಕೆ ಅಧ್ಯಾರೋಪ ಅಪವಾದ ನ್ಯಾಯ ಅಂತ ಹೆಸರು ಅಂತ ಹೇಳೋದು. ಸೊ ಅದಕ್ಕೇನೆ ಅಧ್ಯಾರೋಪ ಅಪವಾದದಲ್ಲಿ ಏನು ಮಾಡ್ತಾರೆ? ಇಂಪಾರ್ಟೆಂಟ್ ಆಗಿದೆ ಪಾಠ. ಅದ್ರಲ್ಲಿ ಇಲ್ಲದೆ ಇರೋ ಗುಣನ ಹೇಳ್ತಾರೆ ಫಸ್ಟ್. ಅದಾದ್ಮೇಲೆ ನಮ್ಗೆ ಅದು ಅರ್ಥ ಆದ್ಮೇಲೆ ಅದನ್ನ ತೆಗಿತಾರೆ, ಅಪವಾದ ಮಾಡ್ತಾರೆ. ಕರೆಕ್ಟ್. ಈ ಶಾಸ್ತ್ರನೇ ನಮ್ಗೆ ಅವಿದ್ಯೆ ಇದೆ ಅಂತ ಹೇಳಿರೋದ್ರಿಂದ ಹಿಡಿದು ಬ್ರಹ್ಮನ ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳೋದುವರೆಗೂ ಎಲ್ಲ ಅಧ್ಯಾರೋಪ. ಒಂದೊಂದು ವಾಕ್ಯನೂ ಅಧ್ಯಾರೋಪ. ಆಮೇಲೆ ಇನ್ನೇನು ಹೇಳ್ತಾ ಇದ್ರಿ ಪ್ರತಿಭಾ? ಹೇಳಿ. ಅದೇ ಇದಲ್ಲ ಅಂತ ಹೇಳ್ಕೊಂಡು ನೇತಿ ಅಂತ ಎಲ್ಲ ಹೊಡೆದಾಕತ್ತೆ. ಹೋದ್ಮೇಲೆ ಏನಾಗುತ್ತೆ? ನೆಕ್ಸ್ಟ್ ಆ ತತ್ವದಲ್ಲಿ ನಿಲ್ತೀರಾ. ಆಮೇಲೆ ಏನಾಗುತ್ತೆ? ಅದ್ವೈತ ತತ್ವ ಅದೊಂದೇ ಇರೋದು, ಆನಂದವಾಗಿರ್ಬೋದು. ಕರೆಕ್ಟ್. ತಿರ್ಗಾ ಆಮೇಲೆ ಏನಾಗುತ್ತೆ? ನೇತಿ ಅಂತ ಹೋಗಿ ಆಮೇಲೆ ಏನಾಗುತ್ತೆ? ಅದು ಸತ್ಯದಲ್ಲಿ ನಿಂತ್ಕೊಂತೀವಿ ಸರ್, ತತ್ವದಲ್ಲಿ ನಿಂತ್ಕೊಂತೀರ. ಆಮೇಲೆ ಇತಿ ಅಂತ ಬರುತ್ತೆ ಅದು ಅಲ್ವಾ? ಈಗ ಯಾಕಿದು ಇತಿ ಅಂತ ಮತ್ತೆ ಹೇಳಿದ್ರು? ಹೋಗುವಾಗ ನೇತಿ ಆಯ್ತು. ತತ್ವದಲ್ಲಿ ನಿಂತ ಮೇಲೆ ಇತಿ ಅಂದ್ರೆ ಅರ್ಥ ಏನು? ಮಿಕ್ಕಿದ ಯಾವ್ದು ಇಲ್ಲ ಅಂತ, ಇದೇ ಲಾಸ್ಟ್ ಅಂತ. ನೇತಿ ಅಂದ್ರೆ ಇಲ್ಲ ಅಂತ, ಇದೇ ಸತ್ಯ ಅಂತ. ಸರಿ, ನೀವು ಸತ್ಯದಲ್ಲಿ ನಿಂತ ಮೇಲೆ ಈಗ ರಾಮಕೃಷ್ಣ ಪರಮಹಂಸರು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾರಾದ್ರೂ ಹೇಳ್ರಿ ಮೆಟ್ಲು, 1ನೇ ಮೆಟ್ಲು, 2ನೇ ಮೆಟ್ಲು, 3ನೇ ಮೆಟ್ಲು ಹತ್ಕೊಂಡು ಹೋಗೋವಾಗ ಇದಲ್ಲ ಅಂತ ಅನ್ಕೊಂಡ್ ಮೇಲೋದ್ಮೇಲೆ ನಾವ್ ಹೇಳ್ತೀರಿ ಇದು ಹೌದು ಅಂತ. ಹೌದು ಅಂತಂದ್ರೆ ಏನ ದೃಷ್ಟಾಂತದಲ್ಲಿ? ಅಂದ್ರೆ ಪ್ರಪಂಚ ತೋರ್ತಾ ಇರೋದೆಲ್ಲಾನು ಇದು ನೀರಿನ ಗುಳ್ಳೆ ತರ ಇರೋದು ಒಂದೇ ಅಂತ, ಆತ್ಮ ಒಂದೇ ಇರೋದು ಅಂತ. ಜಗತ್ ಮಿಥ್ಯ ಅಂತ ಸರ್. ಕರೆಕ್ಟು. ನೀವು ಹೋಗುವಾಗ ಸಾಧನೆ ಮಾಡುವ ಹಂತದಲ್ಲಿ ಮಿಥ್ಯ ಆಯ್ತು. ತತ್ವದಲ್ಲಿ ನಿಂತ ಮೇಲೆ ನೀವು ಈ ಪ್ರಪಂಚನ ಹೇಗೆ ನೋಡ್ತೀರಾ? ಒಂದೇ ಸ್ವರೂಪ ಸರ್, ಎಲ್ಲ ನಾವೇ. ಇಂಪಾರ್ಟೆಂಟ್. ಆತ್ಮನ ರೂಪದಲ್ಲಿ ನೋಡ್ತೀರಾ? ಈಗ ಕೊಡವೆ ಅಲ್ಲ, ಹೋದ್ರಿ
ಕರಗಿಸಿದ್ರಿ, ಇರಲಿಲ್ಲ. ಚಿನ್ನ ಅಂತ ಕಂಡ್ಕೊಂಡ್ರೆ, ಚಿನ್ನ ಅಂತ ಕಂಡ್ಕೊಂಡ್ಮೇಲೆ ಒಡವೆನ ಏನಂತ ಕರಿತೀರಿ ನೀವು? ಚಿನ್ನ ಅಂತ ತಾನೇ ಕರಿತೀರಾ. ಹಾಗೆ ಹೋಗುವಾಗ ಈ ಅವಸ್ಥೆಗಳು ಅನಾತ್ಮ, ನೇತಿ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ನೇತಿ ಅಲ್ಲ, ಈ ಶರೀರ ಅಲ್ಲ, ಮನಸ್ಸು ಅಲ್ಲ, ಪ್ರಾಣ ಅಲ್ಲ. ತತ್ವದಲ್ಲಿ ನಿಂತು ತಿರ್ಗ ನೀವು ಆ ದೃಷ್ಟಿಯಿಂದ ಇದನ್ನು ನೋಡಿದಾಗ ಮನಸ್ಸು ಒಂದಿದ್ರಲ್ಲ, ಏನದು? ಪರಮಾತ್ಮ. ಈ ಶರೀರ ಅಲ್ಲ, ಏನಿದು? ಪರಮಾತ್ಮ. ಆತ್ಮ ಆದಿ ದೈವಿಕ ಏನು? ಪರಮಾತ್ಮ. ಅವಸ್ಥೆ ಏನು? ಪರಮಾತ್ಮ. ಒಡವೆ ಅಂತ ಹೇಳ್ತಾ ಇದ್ದಿದ್ದು ಚಿನ್ನವೇ. ಆ ದೃಷ್ಟಿ ಬರುತ್ತೆ, ಇದು ಇಂಪಾರ್ಟೆಂಟ್. ಅದು ತಾನಾಗೆ ಬರುತ್ತೆ ಅಂತ ಇಟ್ಕೊಳ್ರಿ. ಸರ್, ಇದನ್ನೇ ನಾನು ಹೇಳ್ಬೇಕು ಅಂತ ಇದ್ದೆ. ಅದೇ ಪ್ರಪಂಚನೇ ಬ್ರಹ್ಮ ಅಂತ ಆತರ ಹೇಳ್ಬೇಕು. ಈಗ ನಮ್ಗೆ ಈ ಓವರ್ ಆಲ್ ಪಿಕ್ಚರ್ ಸಿಕ್ಕಿದಾಗ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಸಿಗಕ್ಕೆ ಶುರುವಾಗುತ್ತೆ. ಅದಕ್ಕೆ ಮೊದಲು ಸಿಗಲ್ಲ. ಈಗ ಭಗವದ್ಗೀತೆಯಲ್ಲಿ ನಮ್ಮ ನಿಜ ಸ್ವರೂಪ ಅಂತ ತೋರಿಸ್ಬಿಡ್ತಾರೆ, ಸಾಧನೆ ಹೇಳ್ತಾರೆ. 3, 4, 5ರವರೆಗೂ ಕರ್ಮಯೋಗವನ್ನೇ ಹೈಲೈಟ್ ಮಾಡ್ತಾರೆ. 7ನೇದರಲ್ಲಿ ಜ್ಞಾನ ವಿಜ್ಞಾನ ಅದನ್ನು ಹೇಳ್ಕೊಂಡು ಬರ್ತಾರೆ. 8ನೇದರಲ್ಲೆಲ್ಲ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಅಂತ ಹೇಳ್ತಾರೆ. ಆ 7ನೇ ಅಧ್ಯಾಯದಿಂದನೇ ಶುರುವಾಗ್ಬಿಡುತ್ತೆ ಹೇಳಬೇಕು ಅಂತಂದರೆ. ಏನಂತ? ಈ ಪ್ರಪಂಚವನ್ನು, ಸೂರ್ಯನ ಪರಮಾತ್ಮನ ವಿಭೂತಿ ಅಂತ ನೋಡ್ರಿ ಅಂತ ಹೇಳ್ತಾರೆ. ಅಲ್ಲಿ 7, 8, 9, 8ರಲ್ಲಿ ಸ್ವಲ್ಪ ಬಿಟ್ಟರೆ, 8ರಲ್ಲಿ ಇದೆ ಅನ್ಕೊಂತೀನಿ, 9, 10 ಎಲ್ಲವೂ ಕೂಡ ವಿಭೂತಿ ಉಪಾಸನೆ. ನಮಗೆ ಪರಮಾತ್ಮನ ತಿಳ್ಕೊಳ್ದೇ ಇದ್ದಾಗ ಭಾವನೆ ಮಾಡೋದು. ಈಗ ನಮಗಿಲ್ಲಿ ಎಕ್ಸಾಂಪಲ್ಗಳಲ್ಲಿ ನೀವು ಚಿನ್ನ ಅಂತ ಗೊತ್ತಾಗ್ಬಿಡುತ್ತೆ ಠಕ್ ಅಂತ. ನೀವು ಭಾವನೆ ಮಾಡಬೇಕಾಗಿಲ್ಲ. ಅವ್ರಿಗೆ ಗೊತ್ತಾಗದೆ ಇರೋ ದಡ್ಡನಿಗೆ ಅಪ್ಪ ಇದು ಚಿನ್ನ ಕಣೋ, ಹಂಗಾದರೂ ಮನಸ್ಸಿನಲ್ಲಿ ಅನ್ಕೊಳ್ಳೋ ಅಂತ ಹೇಳೋಂಗೆ ನಮಗೆ ಭಾವನೆ ಮಾಡೋದಕ್ಕೆ ಹೇಳ್ತಾರೆ. ಇದು ಸಾಧನೆಯೇ, ನಿಜವಾಗ್ಲೂ ಸಾಧನೆ, ದೊಡ್ಡ ಸಾಧನೆ. ಅದಕ್ಕೆ ಪ್ರಪಂಚವನ್ನೆಲ್ಲ ಸಾಧನೆ ಮಾಡೋ ತಂದೆ ತಾಯಿಗಳು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಪ್ರತಿಯೊಂದು ನಮ್ಮಲ್ಲಿ ಮೊದಲಿಂದ ಎಲ್ಲವನ್ನೂ ಪರಮಾತ್ಮನ ರೂಪದಲ್ಲಿ ನೋಡೋಕ್ಕೆ ಭಾವನೆ ಮಾಡೋಕ್ಕೆ ಹೇಳ್ತಾರೆ. ನಮ್ಗೆ ಕಂಡುಕೊಳ್ಳೋಷ್ಟು ಯೋಗ್ಯತೆ ಇರಲ್ಲ, ಬಟ್ ನಮ್ಗೆ ಅರ್ಥನೂ ಆಗಿರಲ್ಲ ಅದು. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ತತ್ವ ಯಾಕೆ ಹೇಳಿದ್ರಿ ಇದು ಅಂತಂದರೆ, ತತ್ವದಲ್ಲಿ ನಿಂತವನ ದೃಷ್ಟಿಯಿಂದ ನೀವು ತತ್ವದಲ್ಲಿ ನಿಂತರೆ ನಿಮಗೂ ಇದು ಪರಮಾತ್ಮನ ಕಾಣುತ್ತೆ. ಒಂದೇ ಪರಮಾತ್ಮನ ರೂಪದಲ್ಲಿ ನಿಂತರೆ ಅಲ್ಲಿ ಪರಮಾತ್ಮ ಅಂದರೆ ಯಾರಿಲ್ಲ. ಪ್ರಶ್ನೆ ಇನ್ನೊಂದು, ಪರಮಾತ್ಮ ಅಂದರೆ ಯಾರು? ನೀವು ಪರಮಾತ್ಮನಾಗಿ ನಿಂತ್ಕೊಂತೀರ. ಯಾರು ಅಂತ ಪರಮಾತ್ಮ? ನನ್ನ ಪ್ರಶ್ನೆ. ವೈಕುಂಠ ಕೈಲಾಸದಲ್ಲಿರೋ ಪರಮಾತ್ಮ ನಾನೇ. ಸಾಕ್ಷಿ ಅಂತಂದ್ರೂ ದೂರ ಆಗುತ್ತೆ. ನಾನು ಅಂತಂದಿದ ತಕ್ಷಣ ಯಾವ ನಾನು? ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದೀನಿ, ಯಾವ ನಾನು? ಗಾರ್ಡನ್ ಇದ್ರೆ ಅನುಭವ ಸ್ವರೂಪ. ಈ ಮುಷ್ಟೆ ಮೊರೆ ಅಲ್ಲ, ಗಾಢನಿದ್ರಲ್ಲಿರೋ ಅನುಭವವೇ ನಾನು ಅಲ್ವಾ? ನಾವು ಆ ಅನುಭವ ನಾನು ಅಂತ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಭಾವನೆ ಮಾಡ್ಕೊಂಡ್ರೂ ತಪ್ಪಿಲ್ಲ. ಅದು ಕರ್ತೃತಂತ್ರ ಸಾಧನೆ ಆದರೂ ಕೂಡ ನಮ್ಮನ್ನು ಆ ತತ್ವದಲ್ಲಿ ಮುಟ್ಸುತ್ತೆ. ನಿಜವಾಗ್ಲೂ ನೀವು ಆ ತತ್ವದಲ್ಲಿ ನಿಲ್ಲಬೇಕಾಗಿಲ್ಲ. ನೀವು ನಿಲ್ಲಕ್ಕೆ ಮೊದಲೇ ಇವುಗಳು ಚೆನ್ನಾಗಿ ಮೆಲುಕು ಹಾಕಿದ್ರೆ ನಿಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಹಾಗೆ ಯಾರನ್ನ ದ್ವೇಷಿಸ್ತೀರ ಹೇಳ್ರಿ? ಯಾರನ್ನ ನೀವು ಕೋಪ ಮಾಡ್ಕೊತೀರಾ? ಯಾರನ್ನು ದ್ವೇಷಿಸ್ತೀರಾ? ಯಾರಿಗೆ ಸುಳ್ಳು ಹೇಳ್ತೀರಾ? ಯಾರಿಗೆ ನೀವು ಮೋಸ ಮಾಡ್ತೀರಾ ಹೇಳ್ರಿ ನೋಡಿ. ಮನಸ್ಸು ಬರೋದಿಲ್ಲ. ಯಾಕೆ? ನಾನೇ ಅಲ್ಲಿರೋದು. ನಾನು ಅಂದ್ರೆ ಮತ್ತೆ ತಿರ್ಗಾ ಈ ಮುಷ್ಟೆ ಮಾರಿ ತಗೋಬಾರ್ದು. ನಾನು ಅಂದಿದ ತಕ್ಷಣ ನಾನು ಬೇರೆ, ನೀನು ಬೇರೆ, ಅವ್ರ ಗಂಡಸು ಹೆಂಗಸು ಶ್ರೀಮಂತ, ಮತ್ತೆ ರಾಮಾಯಣ ರೋಗ ಬಂತು. ಅಲ್ಲ, ಆತ್ಮಸ್ವರೂಪ. ಪ್ರತಿಯೊಬ್ಬರಿಗೂ ಆತ್ಮಸ್ವರೂಪವೇ. ಆ ಕಲ್ಲು, ಬಂಡೆ, ಗಿಡ, ಮರ, ಅಲ್ಲಿ ಚೇತನ ಅಚೇತನ ಎಲ್ಲವೂ ನಾನೇ.
ಅದಕ್ಕೆ ಇವರು ಯಾರು ಮುಕುಂದೂರು ಸ್ವಾಮಿಗಳು ಗಿಡಗಳನ್ನ ಮಾತಾಡಿಸ್ತಾ ಇದ್ರು, ಬಂಡೆಯನ್ನು ಮಾತಾಡಿಸ್ತಾ ಇದ್ರು. ಎಲ್ಲವೂ ಅವರು ಇದರ ಪರಮಾತ್ಮನೇ ಆತ್ಮನ ರೂಪದಲ್ಲಿ. ನಾವು ಅದಕ್ಕೋಸ್ಕರನೇ ಏನು ಮಾಡ್ತೀವಿ, ಪಂಚಭೂತಗಳನ್ನ ನಾವು ಆ ಆ ದಿವ್ಯವಾದ ರೂಪದಲ್ಲಿ ನೋಡ್ತೀವಿ. ಭೂತಾಯಿ, ಗಂಗಾಮಾತೆ, ಅಗ್ನಿದೇವ, ವಾಯುದೇವ, ನೋಡ್ರಿ, ಆಕಾಶ ದೇವತೆ. ಬಾ, ಇನ್ಯಾವುದು ಅದರಿಂದ ಆಗಿರೋ ವಸ್ತುಗಳು ಇನ್ನೇನಾಗಬೇಕು? ಇವು ಕಲ್ತ್ಕೊಳ್ಳೋ ಟೈಮ್ನಲ್ಲಿ ನೀವು ಭಾವನೆ ಮಾಡಿದ್ರೂ ತಪ್ಪಿಲ್ಲ. ನೀವು ತತ್ವದಲ್ಲಿ ನಿಂತ ಮೇಲೆ ಇನ್ಯಾರೇನು ಹೇಳಬೇಕಾಗಿಲ್ಲ, ನಿಮ್ಮ ಅನುಭವ. ಇದಕ್ಕೆ ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಏನು ಎಕ್ಸಾಂಪಲ್ ಅದು? ಈಗ ನಾನು ಆ ತತ್ವದಲ್ಲಿ ನಿಂತ ಮೇಲೆ ಈ ಶರೀರ ನಾನು ಕಾಣ್ತಾ ಇರುತ್ತೆ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು ಹಾಗೆ ಕಾಣುತ್ತೆ, ಆದಿ ದೈವಿಕ ಕಾಣುತ್ತೆ. ಬಟ್ ಅವ್ರನ್ನೆಲ್ಲ ನಾನು ಪರಮಾತ್ಮ ಅಂತ ಕರೆದ್ರೆ, ಇಷ್ಟು ವೆರೈಟೀಸು, ಇಷ್ಟು ಡಿಫ್ರೆನ್ಸ್ಗಳಿದ್ದಾಗ ನಾನು ಹೇಗೆ ಕರೆಯೋಕ್ಕೆ ಸಾಧ್ಯ? ಆಗಲ್ಲ ಅಂತ ನಾನು ಅಂತೀನಿ ನಿಂತಿಟ್ಕೊಡ್ರಿ. ನನಗೊಂದು ಇಲ್ಲಿ ದೃಷ್ಟಾಂತದಲ್ಲಿ ಕನ್ವಿನ್ಸ್ ಆಗಬೇಕು. ನಾನು ಯಾವಾಗಲೂ ಎಕ್ಸಾಂಪಲ್ ಕೊಡ್ತೇನೆ. ಹುಲಿ ಮೇಕೆ ಯಾವತ್ತು ಮೇಕೆ ಬಂದು ಹುಲಿನೇ ಆಗಿತ್ತು, ಅದು ತಿಳ್ಕೊಂಡಿರ ಇರ್ಲಿ. ಅದು ಅಷ್ಟು ಹೊಂದೋದಿಲ್ಲ. ಶ್ರೀಧರ್, ನೀವೇನೋ ಹೇಳಿದ್ರಿ? ಯಾವುದು? ರಾಜ್ಕುಮಾರ ಕಥೆ ಸರ್. ಫೋಟೋ ನೋಡ್ಕೊಂಡ್ಬಿಡ್ತಾನೆ, ಆಮೇಲೆ ಗೊತ್ತಾದ ಕೂಡಲೇ ಅವನಿಗೆ ಅದೇನಿದೆ ಎಲ್ಲ ಒಂದೇ ಆಗ್ಬಿಡುತ್ತೆ. ಅದು ಅಲ್ಲ. ಈಗ ಅನೇಕವಾಗಿ ಇರಬೇಕು, ಅದರಲ್ಲೆಲ್ಲ ನಾನೇ ಇರೋದು ಅಂತ ತೋರಬೇಕು. ನಮ್ಮ ಎಕ್ಸಾಂಪಲ್ಸ್ನಲ್ಲಿ ಪ್ರತಿಭೆ ಹೇಳ್ಬಿಡ್ತಾರೆ ಅನ್ಕೊಂಡೆ, ಅವರು ಎಕ್ಸಾಂಪಲ್ಸ್ ಚೆನ್ನಾಗಿ ಹಲ್ಲು ಕಚ್ಚಿದ್ರೆ ಕರೆಕ್ಟ್. ಹಲ್ಲಿಂದ ನಾಲ್ಗೆನ್ ಕಚ್ಕೊಂಡಾಗ ನಾವು ನಾಲ್ಗೆನೇನ್ ಕಟ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಅದು ನಮ್ದೇನೆ ವಸ್ತು. ಹೀಗಿದೆ ನೋಡ್ರಿ, ಇದು ತಿಳ್ಕೊಡ್ರಿ. ನನ್ನ ಶರೀರನೇ, ತಲೆ ಬೇರೆ, ರುಂಡ ಮುಂಡ, ಕೈ ಕಾಲುಗಳು ಬೇರೆ, ನಾಲ್ಗೆ ಬೇರೆ, ಹಲ್ಲು ಬೇರೆ, ಬಾಯಿ ಬೇರೆ, ಕಣ್ಣು ಬೇರೆ, ಎಲ್ಲ ಬೇರೆ ಬೇರೆನೆ. ಈಗ ನಾನು ಊಟ ಮಾಡ್ತಾ ಇದ್ರೆ ಕಚ್ಕೊಂಡಾಗ ನಾಲ್ಗೆ ಹಲ್ಲೆ ಕಚ್ಚಿದ್ದೀಯಾ ಕಡಿಮೆ ಬೇರೆ ತಗೊಂಡು ಹಲ್ಲು ಕಿತ್ತಾಕಿದ್ರೆ ನೋವಾಗದು ಯಾರಿಗೆ? ನನಗೆ. ಹೇಗೆ? ಹಾಗೆ ಬ್ರಹ್ಮಜ್ಞಾನಿಗೆ ಯಾರನ್ನಾದರೂ ಹರ್ಟ್ ಮಾಡಿದ್ರೆ, ಬೇರೆಯವರು ಹರ್ಟ್ ಮಾಡ್ತಾ ಇದ್ರು, ಅವನಿಗೆ ಅದನ್ನು ಆನಂದ ಬಾಷ್ಪ ಅಂತೀರೋ ಹೇಳಕ್ ಬರಲ್ಲ. ಬಟ್ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಬ್ರಹ್ಮಜ್ಞಾನಿಗೆ ದುಃಖ ಆಯ್ತಲ್ಲ ಸರ್ ಅಂತ ಪ್ರಶ್ನೆ ಬರುತ್ತೆ. ನನಗನ್ಸುತ್ತೆ ಇದು ದುಃಖ ಅಲ್ಲ ಅಂತ. ಅವನು ಕಣ್ಣಲ್ಲಿ ನೀರು ಹಾಕ್ಬೋದು. ಯಾರಾದ್ರೂ ಕಷ್ಟದಲ್ಲಿದ್ದರೆ, ಆ ಮಗು ಅಳ್ತಾ ಇದ್ರೆ ಆ ತಾಯಿ ಕಣ್ಣಲ್ಲಿ ನೀರು ಬರುತ್ತೆ ನೋಡ್ರಿ. ಯಾಕೆ? ತಾಯಿ ನಾನೇ. ಹಾಗೆ ಆ ಬ್ರಹ್ಮಜ್ಞಾನಿಗೆ ಆ ಥರ ಆಗಬಹುದು. ಆದರೆ ಅವನು ಗೊತ್ತಿರುತ್ತೆ, ಈ ವ್ಯವಹಾರ ದೃಷ್ಟಿಯಿಂದ ಇವೆಲ್ಲ ಬೇರೆ ಬೇರೆ ಕಂಡ್ರು ಆ ಆತ್ಮಸ್ವರೂಪ ನಾನು ಅವನು ಒಂದೇ ಅಂತ. ಹಾಗೆ ಇಷ್ಟು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಅಧ್ಯಾರೋಪವಾದ ನ್ಯಾಯದಲ್ಲಿ ಇಷ್ಟೆಲ್ಲ ಇದೆ. ನಾವು ಆ ಮೆಟ್ಲುಗಳದ್ದು ಹೇಳಿದ್ರಲ್ಲ, ಹೋಗುವಾಗ ಮೊದಲನೇ ಮೆಟ್ಲು ಬೇರೆ, ಎರಡನೇ ಮೆಟ್ಲು ಬೇರೆ, ಮೂರನೇ ಮೆಟ್ಲು ಬೇರೆ, ಫಸ್ಟ್ ಫ್ಲೋರ್ ಬೇರೆ, ಸೆಕೆಂಡ್ ಫ್ಲೋರ್ ಬೇರೆ. ಕೊನೆಗೆ ನಾವು ಅಲ್ಲಿ ನಿಂತ್ಕೊಂಡು ನೋಡಿದಾಗ ನೀವು 100 ಫ್ಲೋರ್ ಅಂತನ್ರಿ, ಫಸ್ಟ್ ಫ್ಲೋರ್ ಅನ್ರಿ, ಗ್ರೌಂಡ್ ಫ್ಲೋರ್ ಅನ್ರಿ, ಮೆಟ್ಲುಗಳನ್ರಿ, ಎಲ್ಲ ಏನಾಗಿದೆ? ಮಣ್ಣು, ಕಲ್ಲು, ಸಿಮೆಂಟು, ನೀರು. ಇಷ್ಟು ಬಿಟ್ಟು ಇನ್ನೇನಿದೆ? ಏನೇ ಇಲ್ಲ. ಹಾಗೆ ನೀವು ಆತ್ಮತತ್ವದಲ್ಲಿ ನಿಂತರೆ ಮೊದಲು ನೇತಿ ನೇತಿ ಅಂತ ಹೋಗಿ ಆಮೇಲೆ ಇತಿ 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 ಅಂತ ವಾಪಸ್ ಬರಬೇಕು. ಇದು ಅನುಭವದ ಮಾತು, ಏನು ಹೇಳಲೇಬೇಕಾಗಿಲ್ಲ. ತತ್ವದಲ್ಲಿ ನಿಂತ ಮೇಲೆ ಪ್ರತಿಯೊಬ್ಬರಿಗೂ ಹಾಗೆ ಇರುತ್ತೆ ಅನ್ನೋದಕ್ಕೋಸ್ಕರ. ಸೊ
ಯಾಕೆ ಬ್ರಹ್ಮಜ್ಞಾನಿಗಳು ಸುಳ್ಳು ಹೇಳಲ್ಲ, ಹಿಂಸೆ ಮಾಡೋದಿಲ್ಲ ಅಂತಂದರೆ ಇದು ಥಿಯರಿ ಬ್ಯಾಕ್ಗ್ರೌಂಡ್. ಸೊ ಅಲ್ಲಿ ನ್ಯಾಚುರಲ್ ಆಗಿ ಅವರಿಗೆ ಯಾರಿಗೂ ಹಿಂಸೆ ಮಾಡೋದಕ್ಕೆ ಇದೇ ಬರೋದಿಲ್ಲ ಅಂತ ಹೇಳಿ ಕಾಶಿರಾಜನ ಕಥೆ ಅವೆಲ್ಲ ಹೇಳಿದ್ವಿ. ಅವನ್ನೆಲ್ಲ ಮೆಲ್ಕು ಹಾಕಬೇಕು. ನಾವು ಮೆಲ್ಕು ಹಾಕಿದಾಗ ನಮಗೆ ಇದರಲ್ಲಿ ಇನ್ನೂ ಹತ್ತಿರ ಆಗೋಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಹಾಗೆ ಈಗ 22ಕ್ಕೆ ಹೋಗೋಣ. ಈ ನ್ಯಾಯವನ್ನು ಅನುಸರಿಸಿ ಶಾಸ್ತ್ರದಲ್ಲಿ ವರ್ಣಿಸಿರುವ ಸೃಷ್ಟಿ ಸ್ಥಿತಿ ಪ್ರಲಯಗಳ ವರ್ಣನೆಯನ್ನು, ಜೀವ ಈಶ್ವರ ವಿಭಾಗವನ್ನು ಈಗ ವಾಚಕರಿಗೆ ಸಂಗ್ರಹವಾಗಿ ತಿಳಿಸುವೆವು. ಈಗ ಮೇಲ್ಗಡೆ ಏನು ಹೇಳಿದ್ರು ಅದನ್ನು ಅನುಸರಿಸಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಏನು ಅರ್ಥ ಮಾಡ್ಕೋಬೋದು ಇಲ್ಲಿ? ಮೇಲ್ಗಡೆ ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ, ಇದನ್ನು ನಾನು ಓದ್ತಾ ಇದ್ದೀನಿ. ಪ್ರಶ್ನೆ ಏನರ್ಥ? ಈ ನ್ಯಾಯವನ್ನು ಅನುಸರಿಸಿ, ಈ ನ್ಯಾಯ ಮೇಲ್ಗಡೆ ಇದರಲ್ಲಿ ಶಾಸ್ತ್ರದಲ್ಲಿ ವರ್ಣಿಸಿರುವ ಸೃಷ್ಟಿ ಸ್ಥಿತಿ ಪ್ರಲಯಗಳ ವರ್ಣನೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕಿದು? ಸೃಷ್ಟಿ ಸ್ಥಿತಿ ಪ್ರಲಯಗಳ ವರ್ಣನೆ ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತದೋ? ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ಅನ್ನೋದು ಆಗ್ಲೇ ಇಲ್ಲ. ಅದು ಸುಮ್ಮನೆ ಲೌಕಿಕ ಅವಸ್ಥೆ ಒಳಗಿರೋದು ಅಂತ ಅನ್ಕೊಂಡು. ಕರೆಕ್ಟ್. ಹೀಗೆ ಇದು ಉಪಾಯ. ನಮಗಿದು ಸತ್ಯವಾಗಿರುತ್ತೆ. ಸೃಷ್ಟಿ ಆಯಿತು, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲನೂ ಸತ್ಯ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ತತ್ವದಲ್ಲಿ ನೀವು ನಿಂತಾಗ ಯಾವುದು ಸೃಷ್ಟಿನೂ ಆಗಿಲ್ಲ, ಏನೂ ಆಗಿಲ್ಲ. ಗೌಡಪಾದರು ತಮ್ಮ ಕಾರಿಕೆ ಅದ್ವೈತ ಇದರಲ್ಲೂ ಎಲ್ಲ ಕೂಡ ತೋರಿಸ್ತಾರೆ ಚೆನ್ನಾಗಿ. ಆತ್ಮನು ಅಜಸ್ವರೂಪನು, ಆತ್ಮನು ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಒಂದು ಆಟಮೂ ಹುಟ್ಟಿಲ್ಲ ಅಂತ ಗೊತ್ತಾಗುತ್ತೆ ಅವಾಗ. ಸೊ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನ ವರ್ಣಗಳನ್ನ ಹೇಳಿದ್ದಾರೆ. ಮತ್ತು ಇದಕ್ಕೆ ನಮಗೆ ಗೊತ್ತಿರೋ ಹಾಗೆ ಪುರಾಣಗಳಲ್ಲಿ ಸೃಷ್ಟಿ ಸ್ಥಿತಿ ಲಯವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ್ ಮಾಡ್ತಾರೆ, ಪೋರ್ಟ್ಫೋಲಿಯೋಗಳಿದೆ ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಈ ಮೇಲ್ಗಡೆ ಇಷ್ಟು ಪ್ರಮಾಣಗಳಿಂದ, ಎಸ್ಪೆಷಲಿ ಶಾಸ್ತ್ರ ಪ್ರಮಾಣದಿಂದ ಇವುಗಳನ್ನ ಉಪಯೋಗಿಸ್ಕೊಂಡು, ಯಾಕೆ ಅಂದರೆ ನಾವು ತಿಳ್ಕೊಂಡಿರ್ತೀವಿ ಈ ಪ್ರಪಂಚ ಸೃಷ್ಟಿ ಆಯಿತು ಅಂತ. ಅದರಲ್ಲಿ ಬೇಕಾದಷ್ಟು ಹೇಳಿದ್ದಾರೆ ಸೃಷ್ಟಿ ಪ್ರಕರಣದಲ್ಲಿ. ಅಲ್ಲಿ ಅದಕ್ಕೋಸ್ಕರ ನಮಗೇನು ಮಾಡ್ತಾರೆ, ನೋನ್ ಟು ಅನ್ನೋನ್ ಕರ್ಕೊಂಡು ಹೋಗ್ಬೇಕು. ನಮಗೆ ಈ ಪ್ರಪಂಚ ಕಾಣ್ತಾ ಇದೆ, ಕಾಣಿದ ತಕ್ಷಣ ನಮಗೆ ವ್ಯವಹಾರದ ದೃಷ್ಟಿಯಿಂದ ನಾವು ಪ್ರಶ್ನೆ ಕೇಳೋದು ಹೀಗೆ: ಪ್ರಪಂಚ ಹೇಗೆ ಬಂತು? ಈ ಮರ ಇರಬೇಕಾದ್ರೆ ಬೀಜ ಇರಲೇಬೇಕು, ಕೋಳಿ ಇರಬೇಕಾದ್ರೆ ಮೊಟ್ಟೆ ಇರಬೇಕು, ತಂದೆ ತಾಯಿಗಳು ಇರಬೇಕಾದ್ರೆ ಮಕ್ಕಳು ಇರಬೇಕಾದ್ರೆ ತಂದೆ ತಾಯಿಗಳು ಇರಬೇಕು, ಹಾಗೆ ಪ್ರಪಂಚ ಇರಬೇಕಾದ್ರೆ ಇದ್ರ ಹಿಂದೆಗಡೆ ಯಾರೋ ಒಬ್ಬ ಇರಬೇಕು ಅನ್ನೋ ಈ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇದನ್ನೇ ಉಪಾಯವಾಗಿಟ್ಕೊಂಡು ಉಪಾಯಗಳು ಉಪೇಯವನ್ನು ತೋರಿಸಿ ನಮ್ಗೆ ಆ ಉಪೇಯದಲ್ಲಿ ತತ್ವದಲ್ಲಿ ನಿಲ್ಲಿಸಿ, ಆಗ ಉಪಾಯಗಳು ಸತ್ಯ ಅಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ನಿಮ್ಗೆ ಎಕ್ಸಾಂಪಲ್ ಕೇಳಿದ್ದೆ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಉಪಾಯ ನಮ್ಮ ತತ್ವದಲ್ಲಿ ನಿಲ್ಲಿಸ್ಬಿಡುತ್ತೆ, ಬಟ್ ಅದು ಸತ್ಯವಾಗಿ ಇರಬೇಕಾಗಿಲ್ಲ. ಯಾವುದು ಎಕ್ಸಾಂಪಲು, ದೃಷ್ಟಾಂತ? ಅದೇ ಹೇಗೆ ಈಗ ಕನಸಿನಲ್ಲಿ ಇರೋವಾಗ ಅದೇ ಸತ್ಯ ಅಂತ ನಾವ್ ಅನ್ಕೊಂಡಿರ್ತೀರಿ, ಆದ್ರೆ ಎದ್ದ ತಕ್ಷಣ ಅದೇನು ಇರೋದೇ ಇಲ್ಲ. ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ, ಕನಸಿನಲ್ಲಿ ಹುಲಿ ಓಡಿಸ್ಕೊಂಬರುತ್ತೆ, ಆ ಮಗು ಹೆದರ್ಕೊಂಡು ಎದ್ದು ಬಿಡುತ್ತೆ. ಎದ್ದಿದ ತಕ್ಷಣ ನಮ್ಮನ್ನು ಸತ್ಯವಾದ ಎಡೆಗೆ ಕರ್ಕೊಂಬಂದು ಬಿಟ್ಟ ಮೇಲೆ ಆ ಹುಲಿ ಸತ್ಯ ಇಲ್ಲದೆ ಇದ್ರು ಹೋಯ್ತು. ಹುಲಿಯೇನ ಸತ್ಯನೋ ಕನಸಿನಲ್ಲಿರೋದು? ಇಲ್ಲ. ಆದ್ದರಿಂದ ಐ ಡೋಂಟ್ ಮೈಂಡ್. ನೋಡ್ರಿ, ಅಸತ್ಯವೇ ನಮ್ಮನ್ನು ಸತ್ಯಕ್ಕೆ ಮುಟ್ಟಿಸುತ್ತೆ, ಅದು ಸತ್ಯವಾಗಿರಬೇಕಾಗಿಲ್ಲ. ದೋಣಿ ಆ ದಡವನ್ನು ದಾಟಿಸುತ್ತೆ ಹಾಗೆ, ಮತ್ತು ನಮಗೆ ಅದೇನು ಬೇಕಾಗಿಲ್ಲ, ಅದು ಉಪಾಯ ಹಾಗೆ.
ಸೊ ಹೀಗೆ ನಾವು ಈ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಅದೇ. ಇನ್ನು ಜೀವ ಈಶ್ವರ ವಿಭಾಗ, ಇವುಗಳೆಲ್ಲ ನೀವು ಬೇರೆ ಬೇರೆ ಪುಸ್ತಕಗಳು ಓದಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಇವೆಲ್ಲ ನೆನಪಿಗೆ ಬರೋಕ್ಕೆ ಶುರುವಾಗುತ್ತೆ. ಪಾಪ ನಿಮಗೆ ಬೇರೆ ಪುಸ್ತಕಗಳು ಓದಿರ್ತೀರಾ, ಜ್ಞಾಪಕ ಇರೋದಿಲ್ಲ ನಿಮಗೆ. ಈಗ ಸೃಷ್ಟಿ ಸ್ಥಿತಿ ಪ್ರಳಯಗಳ ವರ್ಣನೆ ಬಂದಾಗ ಗೌಡಪಾದ ಕಾರಿಕೆಯಲ್ಲಿ ಅವರು ಈ ಸೃಷ್ಟಿ ವಿಚಾರ ಬಂದಾಗ ನಮಗೂ ಇಲ್ಲೆಲ್ಲೆಲ್ಲೋ ಬೇಕಾದಷ್ಟು ಕಡೆ ಕೆಲವು ಕಡೆ ಬಂದಿರುತ್ತೆ. ಕೆಲವರು ಏನು ಹೇಳ್ತಾರೆ, ಈ ಸೃಷ್ಟಿ ಹೇಗಾಯಿತು ಅಂತಂದರೆ ನಮಗೆ ಗೊತ್ತಿದೆ ಸೃಷ್ಟಿ ವಿಚಾರ. ಈ ಕಪಿಲ ಸಾಂಖ್ಯರು ಹೇಗೆ ಹೇಳಿದ್ರು, ಪಾತಂಜಲಿಗಳು ಹೇಗೆ ಹೇಳಿದ್ರು, ವೈಶೇಷಿಕರು ಹೇಗೆ ಹೇಳಿದ್ರು, ಸೈಂಟಿಸ್ಟ್ಗಳು ಹೇಗೆ ಹೇಳಿದ್ರು ಗೊತ್ತಲ್ವ ನಿಮಗೆ? ಈ ಕಪಿಲ ಸಾಂಖ್ಯರು ಹೇಗೆ ಹೇಳಿದ್ರು ಪ್ರಪಂಚ ಸೃಷ್ಟಿಯಾಗೋದು? ಪ್ರಕೃತಿ ಪುರುಷ ಇಂದ ಆಗಿದೆ ಅಂತ ಹೇಳ್ತಾರೆ, ಪ್ರಧಾನ ಅಂತ ಹೇಳ್ತಾರೆ ಅವರು. ಪ್ರಧಾನ ಅಂತಾರೆ. ಅದಕ್ಕೋಸ್ಕರ ಅವ್ರನ್ನ ಸತ್ಯತ್ವವಾದಿಗಳು ಅಂತಾರೆ ಅವ್ರನ್ನ, ಅಲ್ವಾ? ಅವ್ರನ್ನ ಹಾಗೆ. ಸೊ ಪ್ರಧಾನದಿಂದ ಪ್ರಪಂಚ ಸೃಷ್ಟಿ ಆಯಿತು. ಹೀಗೆ ನಾವು ವಿಚಾರ ಮಾಡಿದಾಗ ಪ್ರಧಾನ ಏನು, ಅದು ಅದು ಏನಂತಾರೆ ಅದಕ್ಕೆ? ಪ್ರಧಾನವನ್ನ ಚೇತನ ಅಚೇತನ ಯಾವುದಂತಾರೆ ಅದನ್ನು? ಪಂಚಭೂತಗಳು ಸರ್. ಪಂಚಭೂತಗಳು ಸೇರಿ ಪ್ರಧಾನ ಅಲ್ಲ. ಅದು ಚೇತನವ ಅಚೇತನವ ಅಂತ ಪ್ರಶ್ನೆ. ಅಚೇತನ ಸರ್, ಎಲ್ಲ ಅಚೇತನ. ಅಚೇತನ. ಅಚೇತನದಿಂದ ಚೇತನ ಸೃಷ್ಟಿ ಆಗುತ್ತೆ ಎಲ್ಲಾದ್ರೂ? ಇಲ್ಲ, ಆಗಲ್ಲ ಸರ್, ಆಗೋದಿಲ್ಲ. ಮತ್ತು ಅವ್ರು ಹೇಳ್ತಾರೆ ಅದಕ್ಕೆ, ಅವ್ರದ್ದು ಸತ್ಯತ್ವವಾದಿಗಳೇ ಅವರು. ಅದಕ್ಕೆ ಹಾಗೆ ಅವರೇನು ಅಂದರೆ ಇರೋದರಿಂದ ಹುಟ್ಟುತ್ತೆ, ಕರೆಕ್ಟೇ, ಇರೋದರಿಂದ ಹುಟ್ಟುತ್ತೆ ಅನ್ನೋದು. ಬಟ್ ಯಾವುದು ವಸ್ತು ಇರೋದರಿಂದ ಹುಟ್ಟಿದೆ? ಅವ್ರು ಹೇಳೋದು ಅಚೇತನದಿಂದ ಚೇತನ ಹುಟ್ಟುತ್ತೆ ಅಂತ. ಹೊಂದೋದಿಲ್ಲ, ಕಿತ್ಕೊಂಡು ಹೊರಟೋಯ್ತವ್ರದ್ದು. ಇನ್ನು ಇವರು ವೈಶೇಷಿಕರು ಏನು ಮಾಡ್ತಾರೆ, ಯಾವುದರಿಂದ ಹುಟ್ಟುತ್ತೆ ಅಂತಾರೆ ವೈಶೇಷಿಕರು? ಒಬ್ಬ ಇದ್ದಾನೆ, ಈಶ್ವರ ಅಂತ ಒಬ್ಬ ಇರ್ತಾನೆ, ಅವನೇ. ಇಲ್ಲ, ವೈಶೇಷಿಕರು ಅಣುಗಳಿಂದ ಹುಟ್ಟುತ್ತೆ ಅಂತಾರೆ. ಆಟಮ್ಸ್ ಅಂತಾನಲ್ಲ ಅವರು ಪರಮಾಣುಗಳು ಅಂತಾರೆ. ದಿಣುಕು, ತಿಣುಕು, ಚತುಷ್ಟು, ಈ ಎರಡೆರಡು ಪರಿಮಾಣುಗಳು. ಅದೇನಂತಾರೆ ಅದನ್ನು? ಅವ್ರ ಆಟಮ್ ಅನ್ನಲ್ಲ, ಅದ್ರ ಬದಲು ಕಣಗಳು ಅಂತಾರೆ. ಕಣಗಳು ಎರಡೆರಡು ಸೇರಿದಾಗ ದಿಣುಕು ಆಗುತ್ತಂತೆ. ಮತ್ತೆ 3 ಆಗಿದ್ರೆ 3 ತ್ರಿಣುಕು ಅಂತಾರೆ, ಚತುಷ್ಟು 4 ಅಂತ ಹೇಳ್ತಾರೆ. ಇವುಗಳಿಂದ ಆಗತ್ತೆ ಅಂತಾರೆ. ಇವ್ರು ಹೇಳಿದೇನು ಅಂದರೆ ಇದ್ದಿದ್ದು ಯಾಕೆ ಹುಟ್ಟುತ್ತೆ, ಇಲ್ಲದ್ರಿಂದ ಹುಟ್ಟಬೇಕು ಅಂತ ಇವರು. ಹೋಗ್ಲಿ, ಇವ್ರದ್ದು ಹೇಳಬೇಕು ಅಂದರೆ ಅದೇ ಥಿಯರಿನೇ. ಈಗ ನಿನಗೆ ಅವರೇನಂತಾರೆ, ಇರೋದ್ರಿಂದ ಹುಟ್ಟುತ್ತೆ ಅಂತ, ಇವರು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ. ಹೀಗೆ ಈ ಸೃಷ್ಟಿಗಳ ವಿಚಾರ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ. ಇನ್ನು ಸೈಂಟಿಸ್ಟ್ಗಳು ಹೆಂಗೆ ಹೇಳ್ತಾರೆ? ಆಟಮ್ ಇಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಈ ವೈಶೇಷಿಕರ ಥರ. ಹಾಗೆ ಇರೋದ್ರಿಂದ ಹುಟ್ಟುತ್ತೆ ಅಂತಾನೆ ಆಯಿತು, ಆಟಮ್ ಅನ್ನೋದು ಇದೆ ಅಂತಾನೆ. ಇವ್ರದ್ದು ಅಷ್ಟೇ. ಯಾರೋ ವೈಶೇಷಿಕರು ಹೇಳೋದು ಯಾವುದರಿಂದ ಹುಟ್ಟುತ್ತಪ್ಪ? ದಿಣುಕು ಎಲ್ಲಿದೆ? ಮೊದಲು ಇರ್ಬೇಕು ತಾನೆ, ಅದು ಅಣುಗಳು ಅಂತ ಅನ್ನೋದು ಇರ್ಬೇಕು ತಾನೆ, ನಿನಗೆ ಇದ್ದಿದ್ದರಿಂದನೇ ಹುಟ್ಟಿದೆ ಅಂತ. ಅವರು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಾಗೆ ಸೊ ಅಲ್ಲಿಗೆ ಇರೋದ್ರಿಂದನೇ ಹುಟ್ಟಿತು ಅಂತ ಆಯಿತು. ಕೊನೆಗೆ ಇನ್ನು ಕೆಲವರು ಏನು ಹೇಳ್ತಾರೆ, ಈಶ್ವರನಿಂದ ಸೃಷ್ಟಿ ಆಯಿತು ಅಂತ ಹೇಳೋರು, ಈಶ್ವರನ, ಅದು ಅವರು ಕೆಲವರು. ಆಮೇಲೆ ಇನ್ನು ಕೆಲವರು ಪ್ರಪಂಚ ತಾನಾಗಿ ಸೃಷ್ಟಿ ಆಗುತ್ತೆ, ಸ್ವಾಭಾವಿಕ, ಅದಕ್ಕೆ ಯಾರೇನು ಸೃಷ್ಟಿ ಮಾಡಬೇಕು ಅಂತೇನಿಲ್ಲ ಅಂತ ಹೇಳೋರು. ಹೀಗೆ ಬೇಕಾದಷ್ಟು ಥರ ಕೆಲವರು ವಾದ ಮಾಡ್ತಾ ಬರ್ತಾರೆ. ಕೊನೆಗೆ ನಮ್ಮ ವೇದಾಂತ ಏನು ಹೇಳುತ್ತೆ? ಸೃಷ್ಟಿ ಆಯಿತು ಅನ್ನೋದು ನೋಡ್ರಿ, ಇವು ಯಾವುದೂ ಸತ್ಯ ಅಲ್ಲ, ಆದರೂ ಮೊದಲು ಹಿಂಗೆಲ್ಲ ಹೇಳ್ತಾರೆ ಅವರು ಇವ್ರನ್ನ. ಸರಿ, ಚೇತನ ಅಂದ್ರೆ ಹೇಗೆ? ಕರೆಕ್ಟ್, ಚೇತನ ಬಾಲ್ಯದೆಲೆ ಮೇಲೆ ಮಲ್ಕೊಂಡಿದ್ದ, ಬೇಜಾರಾಯ್ತು, ಯೋಚನೆ ಮಾಡಿ ಹುಟ್ಟದೆ ಆಯ್ತು, ಸೃಷ್ಟಿ ಆಯ್ತು. ನೋಡ್ರಿ, ಹಿಂಗೆಲ್ಲ ತಗೊಂತಾರೆ. ಪರಮಾತ್ಮನಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಯಾಕೆಂದರೆ ಇದು ಒಬ್ಬ ಮನುಷ್ಯನಿಂದ ಸೃಷ್ಟಿ ಆಗೋಕ್ಕೆ ಸಾಧ್ಯ ಇಲ್ಲ, ಯಾರೋ ಒಬ್ಬ ಸರ್ವಜ್ಞನಾಗಿರಬೇಕು.
ಮತ್ತು ಅವನು ಜ್ಞಾನಿ ಆಗಿರಬೇಕು, ಚೆನ್ನಾಗಿ ಬುದ್ಧಿ ಇರಬೇಕು, ಅಂಥವನು ಸೃಷ್ಟಿ ಮಾಡಿರಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಆಯಿತು, ನಿಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದಾಗ, ಶಾಸ್ತ್ರದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ, ಅವನಿಗೆ ಬೇಜಾರಾಯಿತಂತೆ ಅಂತಾರೆ. ಬೇಜಾರಾಗಿ ಅವನ ಥರದವನ್ನ ಸೃಷ್ಟಿ ಮಾಡಿಕೊಂಡ ಅಂತ. ಸ್ವಾಮಿ, ಅವನು ಬೇಜಾರಾದರೆ ಅವನೆಂಥ ಪರಮಾತ್ಮ ಅಂತ ಪ್ರಶ್ನೆ ಬರುತ್ತೋ ಇಲ್ವೋ, ಆ ಪ್ರಶ್ನೆ ಕೇಳ್ತಾರೆ. ಹೀಗೆ ಆಮೇಲೆ ಅವನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡಿದೆ. ಇವೆಲ್ಲ ಗೊತ್ತಿದೆ. ಇದು ಒಂದು ಕಡೆ ಆಕಾಶದಿಂದ ಪಂಚಭೂತಗಳು ಬಂತು ಅಂತಾರೆ, ಇನ್ನೊಂದು ಕಡೆ ಅಗ್ನಿಯಿಂದ ಬಂತು ಅಂತಾರೆ, ಇನ್ನು ಕೆಲವು ಕಡೆಯಿಂದ ನಮ್ಮ ವೇದಾಂತದಲ್ಲೇ ಇಷ್ಟು ಥರ ಹೇಳ್ತಾರೆ. ಕೊನೆಗೆ ಪ್ರಾಣಗಳಿಂದ ಹುಟ್ಟಿದ್ರು ಅಂತ ಹಿಂಗೆಲ್ಲ ಹೇಳೋರಿದ್ದಾರೆ. ಇಷ್ಟೆಲ್ಲ ಯಾಕೆ ಇಷ್ಟೊಂದು ವೇರಿಯೇಷನ್ಸು ಅಂತ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೇಮ್ ವೇದಾಂತ ಒಂದೇ ತಗೊಂಡ್ರೆ ಪರಮಾತ್ಮನಿಂದ ಅಂತ ಕರೆಕ್ಟ್ ಪರಮಾತ್ಮನಿಂದ ಹೇಳ್ಬಿಡ್ತಾರೆ. ಹೇಗೆ ಈ ಸೂತ್ರ ಭಾಷೆಯಲ್ಲಿ ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ್ ತಿಳ್ಕೋಬೇಕು. ಯಾವ ಬ್ರಹ್ಮ ಅಂತ ಪ್ರಶ್ನೆ ಬರುತ್ತಲ್ಲಿ. ಅದಕ್ಕೇನಂತ ಹೇಳಿ ಉತ್ತರ ಕೊಡ್ತಾರವರು, ಯಾವ ಬ್ರಹ್ಮ ಅಂತಂದಿದ್ದಕ್ಕೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಬ್ರಹ್ಮ ಅಂತ? ಬ್ರಹ್ಮ ಅಂದರೆ ಬ್ರಹ್ಮನೇ. ಜನ್ಮಾದ್ಯಸ್ಯ ಯತಃ ಅಂತಾರೆ. ಈ ಪ್ರಪಂಚ ಯಾರಿಂದ ಹುಟ್ಟುತ್ತೋ ಅವನು ತಿಳ್ಕೋಬೇಕು. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಇವರು ಯಾರು, ಈ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಪರಮಾತ್ಮನಿಂದ ಸೃಷ್ಟಿಯಾಯಿತು ಅಂತ ಅವರು ಹೇಳ್ತಾರೆ. ಎಲ್ಲಪ್ಪ ಇದ್ದಾನೆ ಪರಮಾತ್ಮ ಅಂದರೆ ವೈಕುಂಠ ಕೈಲಾಸದಲ್ಲಿ ಅಂತಾರೆ. ಅದಕ್ಕೋಸ್ಕರ ಆ ವೈಕುಂಠ ಕೈಲಾಸದಲ್ಲಿರೋ ಪರಮಾತ್ಮ ಅಲ್ಲ, ಗಾಢನಿದ್ರೆಯಲ್ಲಿರೋ ಆತ್ಮಸ್ವರೂಪ ಅಂತ ನಮಗೆ ತೋರಿಸ್ಕೊಡ್ತಾರೆ. ಹಾಗೆ ಅದಕ್ಕೋಸ್ಕರ ಆ ಥರ ತೊಗೊಂಡು ಹೋಗ್ತಾರೆ ಅವರು. ಸೊ ಆ ಪರಮಾತ್ಮನ ತಿಳ್ಕೊಬೇಕಪ್ಪ. ಯಾವ್ಯಾವುದೋ ಪರಮಾತ್ಮ ಅಲ್ಲ. ಬೈಬಲ್ ಹೇಳೋ ಆ ಪರಮಾತ್ಮ ಅಲ್ಲ, ಕುರಾನ್ ಹೇಳೋ ಪರಮಾತ್ಮ ಅಲ್ಲ, ಪಾರ್ಸಿಗಳು ಹೇಳೋರಲ್ಲ, ಧರ್ಮ ಜಿಜ್ಞಾಸೆಗಳು ಹೇಳೋರಲ್ಲ. ಅದಕ್ಕೆ ವೇದಾಂತದಲ್ಲಿ ಹೇಳಬೇಕು. ಅಲ್ಲಿಗೇನಾಯಿತು, ಈ ಕಪಿಲ ಸಾಂಖ್ಯರು ಹೇಳ್ತಾರೆ, ಸ್ವಾಮಿ ಇದ್ದದ್ರಿಂದನೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್, ನಾವು ಹೇಳಿದ್ದೆ ನೀವು ಹೇಳ್ತೀರಾ ಅಂತ ನಾವು. ಅದಕ್ಕೆ ಅವನು ದಡ್ಡ, ನೀನು ಹೇಳೋದಕ್ಕೂ ನಾವು ಹೇಳೋದಕ್ಕೂ ವ್ಯತ್ಯಾಸ ಇದೆ ಕಣ ಅಂತಾರೆ. ಏನದು ವ್ಯತ್ಯಾಸ? ಫಸ್ಟ್ ಆಫ್ ಆಲ್ ಅವನು ಮೊದಲನೇದೇ ತಪ್ಪು, ಮಾಯಾ ಸತ್ಕಾರ್ಯವಾದ. ಮಾಯಾ ಸತ್ಕಾರ್ಯವಾದ. ಅವನು ಪ್ರಪಂಚ ಸೃಷ್ಟಿಯಾಗಿರೋದು ಸತ್ಯ ಅಂತ ಇಟ್ಕೊಂಡ್ಬಿಡ್ತಾನೆ. ನಮ್ಮ ವೇದಾಂತದಲ್ಲೂ ಕೂಡ ನಿಜ ಇರೋದ್ರಿಂದಲೇ ಹುಟ್ಟಬೇಕು, ಸತ್ಯತ್ವವಾದಿಗಳು ನಾವು ಕೂಡ. ಆದರೆ ಮಾಯಾ ಸತ್ಯತ್ವವಾದ, ಈ ಮಾಯಾ ಸತ್ಯತ್ವವಾದ ಅಂದರೆ ಏನು? ಮೆಜಿಷಿಯನ್ ಸೃಷ್ಟಿ ಮಾಡ್ತಾನೆ, ಆದ್ರೆ ಏನು ಇರಲ್ವಲ್ಲ ಆ ತರ. ಗಂಧರ್ವ ನಗರ, ಆನೆ ಸೃಷ್ಟಿ ಮಾಡ್ದಂಗೆ ಗಂಧರ್ವ ನಗರದಂತೆ. ಈಗ ಮಾಯಾ ಸತ್ಕಾರ್ಯ, ಮಾಯಾ ಅಂತಂದರೆ ಈ ಪ್ರಪಂಚ ಯಾವುದು ಸತ್ಯವಲ್ಲಪ್ಪ, ಇದ್ದಂತೆ ತೋರುತ್ತೆ. ಚಿನ್ನ ಇದ್ದಂತೆ ಒಡವೆಯಾಗಿ ತೋರುತ್ತೆ. ಪರಮಾತ್ಮನ ಹೇಗಿರ್ತಾನೋ ಹಾಗೆ ಇರ್ತಾನೆ, ಅವನಲ್ಲಿ ಏನು ಬದಲಾವಣೆ ಆಗೋಲ್ಲ, ಹಾಗೆ ತೋರ್ಕೊತಾನೆ. ಇದು ಮಾಯಾ ಸತ್ಕಾರ್ಯವಾದ. ಅದಕ್ಕೋಸ್ಕರನೇ ಕಪಿಲ ಸಾಂಖ್ಯರಿಗೆ 2 ಸತ್ಯ, ಪಾತಂಜಲಿಗಳಿಗೆ 3 ಸತ್ಯ. ಯಾವುದು ಕಪಿಲ ಸಾಂಖ್ಯರಿಗೆ 2 ಸತ್ಯ? ಅದೇ ಪುರುಷ ಪ್ರಕೃತಿ 2 ಸತ್ಯ ಅವ್ರಿಗೆ. ಒಳಗಡೆ ನಮ್ಮ ಆತ್ಮನ್ ಕಂಡ್ಕೊಂಡ್ರೆ ಅವನು ಸತ್ಯ ಪುರುಷ, ಮತ್ತೆ ಹೊರಗಡೆ ಪ್ರಪಂಚ ಪ್ರಕೃತಿನೂ ಸತ್ಯ. ಇನ್ನು ಕಪಿಲ ಇವರಿಗೆ ಪಾತಂಜಲಿಗಳಿಗೆ 3 ಸತ್ಯ ಸತ್ಯ ಅಂತ ಅವನೊಬ್ಬನ್ ಸೇರಿಸ್ಕೊಂತಾರ. ಯಾರು ಅವ್ರ ಜೊತೆಗೆ? ಈಶ್ವರ ಸತ್ಯ. ಅದಕ್ಕೆ ಅವರಿಗೆ ಈಶ್ವರ ಸತ್ಯತ್ವವಾದಿಗಳು. ಇವ್ರಿಗೆ ಈಶ್ವರ ಸತ್ಯತ್ವ, ಅವರಿಗೆ ನಿರೀಶ್ವರವಾದಿಗಳು ಅಂತಾನೆ ಹೆಸರು ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವ್ರಿಗೆ 3 ಸತ್ಯ. ನನ್ನ ಒಳಗಡೆ ಇರೋ ಪರಮಾತ್ಮ ಸತ್ಯ, ಪ್ರಕೃತಿ ಸತ್ಯ, ಮತ್ತು ಅದಕ್ಕೆ ಈಶ್ವರನ ಸತ್ಯ. ಈಗ ಇವರು ಹೇಳೋ ಈ ಪ್ರಕೃತಿ ಪುರುಷ ಸತ್ಯನಿಗೂ ನಾವು ಹೇಳೋ, ಅವರು ಹಂಗೆ ಹೇಳ್ತಾರೆ,
ಶರೀರ ಅಲ್ಲಪ್ಪ, ಶರೀರದ ಹಿಂದೆಗಡೆ ಇರೋ ಆತ್ಮನೇ ತಿಳ್ಕೋಬೇಕು, ಅದಕ್ಕೆ ಪ್ರಕೃತಿ ಪುರುಷರನ್ನ ಬಿಡಿಸ್ಕೋಬೇಕು ಅಂತ ಹೇಳಿ ಆ ತತ್ವದಲ್ಲಿ ಕುಂಡ್ರಿಸ್ತಾರೆ. ಮತ್ತು ಇವಾಗ ನಮ್ಮ ವೇದಾಂತಕ್ಕೂ ಇವರಿಬ್ಬರಿಗೂ ವ್ಯತ್ಯಾಸ ಏನಾಯಿತು ಅಂತ ನಾನು ಪ್ರಶ್ನೆ. ನಾವು ವೇದಾಂತದಲ್ಲೇ ಆಮೇಲೆ ಎಲ್ಲ ಮಾಯ ಅಂತ ಗೊತ್ತಾಗ್ತಿಲ್ಲ ಸರ್ ಹೇಳಕ್ಕೆ. ಇಲ್ಲಿ ಅವ್ರಿಗೆ ನನ್ನ ಒಳಗಡೆ ಆತ್ಮ ಸತ್ಯ, ನನ್ನ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ, ಅವರವರ ಆತ್ಮಗಳು ಬೇರೆ ಬೇರೆನೆ. ಅದಕ್ಕೋಸ್ಕರ ಈಗ ಇವರಲ್ಲಿ ಇನ್ನೇನಾಗುತ್ತೆ, ಇವಾಗ ಆತ್ಮನ ಕಂಡ್ಕೊತಾರೆ ಕರೆಕ್ಟು, ಈ ಶರೀರವನ್ನು ಆತ್ಮ ಅಂತ ಅನ್ನಲ್ಲ. ಪ್ರಕೃತಿ ಪುರುಷರ ಸಂಯೋಗ ಆಗಿಬಿಟ್ಟಿದೆ, ಅದನ್ನು ನಾವು ವಿವೇಕದಿಂದ ಕಂಡ್ಕೋಬೇಕು ಅಂತೆಲ್ಲ ಕರೆಕ್ಟೇ. ಬಟ್ ಇವರು ಹೇಳೋದು ಇಲ್ಲಿ ನಿನ್ನ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಅಕಸ್ಮಾತ್ ಆತ್ಮರಲ್ಲೂ ಕೂಡ ಈ ವೇರಿಯೇಷನ್ಸ್ ಇದ್ದರೆ ಏನಾಗುತ್ತೆ ಮಗ? ಇರ್ಲಿ ಬಿಡ್ರಿ, ನನ್ನ ಆತ್ಮ ಬೇರೆ, ನಿಮ್ಮ ಆತ್ಮ ಬೇರೆ. ಅಂತ ಬರುತ್ತೆ. ಆಮೇಲೆ ಅರಿಷಡ್ ವರ್ಗಗಳು ಎಲ್ಲ ಇದೆ. ಅರಿಷಡ್ ವರ್ಗಗಳು ಇರುತ್ತೆ. ನಿನ್ಗೆ ಅರಿಷಡ್ ವರ್ಗಗಳಿದ್ರೆ ಮುಕ್ತಿ ಹಂಗಾಗ್ತೀಯ? ಈಗ ಇವರು ಹೇಳೋದು ಅಷ್ಟೇ, ಸತ್ಮೇಲೆ ನೀನು ವೈಕುಂಠ ಕೈಲಾಸಕ್ಕೆ ಹೋಗ್ತೀಯಾ? ಅಥವಾ ಎಲ್ಲ ಧರ್ಮಗ್ರಂಥದವರು ಅದನ್ನೇ ಹೇಳಿದ್ರು. ಹೋಗ್ತೀನಪ್ಪ, ಕೂತ್ಕೊತೀನಿ. ಅವನ ಪಕ್ಕದಲ್ಲಿ ಸೀಟ್ ಹಾಕ್ಕೊಂಡು ಇಬ್ಬರು ಈಕ್ವಲಾಗಿ ಕೂತ್ಕೊತೀನ? ಇಲ್ಲ, ಅವನ ಮೇಲಿರ್ತಾನೆ, ನಾನು ಕೆಳಗಿರ್ತೇನೆ. ಹೊಟ್ಟೆ ಕಿಚ್ಚು ಬಂದರೆ ಏನು ಮಾಡ್ತೀವಿ? ಕೆಲವು ವರ್ಷಗಳಾದಮೇಲೆ ಯಾವುದು ಮೇಲಿರ್ತಾನೆ, ನಾನು ಕೆಳಗಿರ್ತೀನಿ ಅಂತ. ಅದೊಂದು. ಎರಡನೇದು, ಅಕಸ್ಮಾತ್ ಅವನು ಯಾವಾಗಲಾದರೂ ಶಾಪಗೆ ಕೊಟ್ಟರೆ ಭಯ. ಇಲ್ಲಿ ಎರಡಿತ್ತು ಬಂತು ರೋಗ. ಏನು? ಎಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅಹಂಕಾರ ಎಲ್ಲವೂ ಶುರುವಾಯಿತು. ಮತ್ತು ನಿನಗೆ ನೀನು ಆತ್ಮತತ್ವದಲ್ಲಿ ಎಲ್ಲಿ ನಿಂತಿದ್ದೀಯ? ಈಗ ನಾನು ಬೇರೆ ಬೇರೆ ಇದ್ದೀನಿ. ಆವಾಗ ಏನೋ ಈ ಶರೀರಕ್ಕಿಂತ ಬೇರೆದು ಇನ್ನೊಂದು ಸೂಕ್ಷ್ಮ ಶರೀರ ಅಲ್ಲ, ಅದಕ್ಕಿಂತ ಹಿಂದೆ ಇನ್ಯಾವುದು ಕಾರಣ ಶರೀರವಲ್ಲ, ಅದಕ್ಕಿಂತ ಹಿಂದೆ ಒಂದು ಏನೋ ಅದು ಒಂದು ಆತ್ಮ, ಅದೇ ನಾನು ಅಂತ ಅಂದ್ಕೊಂಡೆ. ಅಲ್ಲೂ ಇದೇ ರಾಮಾಯಣ ಇದ್ದರೆ ಮತ್ತು ಬೆನಿಫಿಟ್ ಏನಾಯಿತು ನೋಡ್ರಿ. ಹೆಂಗಿರುತ್ತೆ, ನಾವು ಹಿಂಗೆ ವಿಚಾರ ಮಾಡಬೇಕು. ಹೀಗೆ ನಾವು ವಿಚಾರಗಳು ಮಾಡ್ತಾ ಹೋದರೆ ನಮಗೆ ಲಾಭ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಮೋಸ. ಸರ್ವೇ ಭವಂತು ಸುಖಿನಃ ಹೇಳಿ ಮುಗಿಸೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ.